ಪ್ರೇಮಿಗಳ ಮಾತುಗಳು ಪರಸ್ಪರ. ಬರೀ ಯುವತಿ ಅಂತ ಬರ್ಕೋಬಾರದು, ಒಂಥರ ಯುವತಿ ಅನ್ನೋ ಜಾಗದಾಗ ಏನ್ ಮಾಡ್ಕೊಂಡ್ಬಿಡ್ಬೇಕು, ಪ್ರೇಮಿಗಳು ಅಂತ ಬರ್ಕೊಂಡ್ಬಿಡ್ಬೇಕು. ಪ್ರೇಮಿಗಳ ಸಂಘದಿಂದ ಧನನಾಶ ಅಂತ ಬರೆದ್ರೆ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಸ್ವಲ್ಪ ಸಾಹಿತ್ಯ ರಿಪೇರಿ ಮಾಡಬೇಕು, ಶುದ್ಧೀಕರಣ ಮಾಡಬೇಕದು. ಪ್ರೇಮಿಗಳಂತ ಬರೆದ್ರೆ ಕರೆಕ್ಟ್ ಆಗ್ತದಲ್ರಿ. ಯುವತಿಯ ಸಂಗಾತ ಬರೆಯೋದ್ರ ಬದಲಿ ಯುವಕ ಯುವತಿ ಬರೆಯೋದ್ರ ಬದಲಿ ಪ್ರೇಮಿಗಳನ್ಬೇಕಷ್ಟೆ. ಇಂಥ ತಪ್ಪಾಗ್ತದ. ಬರೋಬರ ಅನ್ನಿಸ್ತದ, ಹೆಂಗ ಅನ್ನಿಸ್ತದ? ಪ್ರೇಮಿಗಳ ಅಂದ್ಬಿಡ ಚಲೋ ಆಕಡೆ. ಯೌವನದಲ್ಲಿ ಪ್ರೇಮಿಗಳು ಸಂಘ ಮಾಡಿ ಪರಸ್ಪರ ಧನನಾಶ ಮಾಡ್ಕೋತಾರ. ಧರ್ಮ ಅರ್ಥ ಕಾಮ ಮೋಕ್ಷ ಅಂದ್ರೆ ಪುರುಷಾರ್ಥಗಳನ್ನ ನಷ್ಟ ಮಾಡ್ಕೋತಾರ. ಯಾಕಂದ್ರೆ ಜ್ಞಾನ ಇಲ್ಲದಕ್ಕ. ಅವರಿಗೆ ಒಬ್ಬರಿಗೊಬ್ಬರು ಆಕರ್ಷಣೆ ಹೆಂಗಿರ್ತದಪ್ಪ, ಪರಸ್ಪರ ಆಕರ್ಷಣೆ ಹೆಂಗಿರ್ತದಂದ್ರ ಲಡ್ಡು ತಿಂದಂಗ ಅನ್ನಿಸ್ತಿರ್ತದಂತ. ಆದ್ರ ಅದು ಲಡ್ಡು ಹೆಂಗಿರ್ತದ, ಉಂಡಿ ತಿಂದಾಗ ಹೆಂಗ ಖುಷಿ ಅನ್ನಿಸ್ತದ, ಬೋಂದೆ ಉಂಡಿ ತಿಂದ್ರೆ ಹೆಂಗ ಖುಷಿ ಅನ್ನಿಸ್ತಿರ್ತದ ಅಂತ. ಆ ಯೌವನದ ಒಂದು ಹುಚ್ಚಿನಲ್ಲಿ ಅದು ಎಂತ ಲಡ್ಡು ಇರ್ತದಂದ್ರೆ ಅದು ವಿಷಪೂರಿತ, ಜಹರಯುತ ಲಡುವ. ಮೀಠೆ ಬೈನ್ ಬಹಳ ಚಂದ ಮಾತು, ಬಹಳ ಚಲೋ ಅನ್ನಿಸ್ತಿರ್ತಾವ ಒಬ್ಬರದೊಬ್ಬರಿಗೆ. ಅದು ಹೆಂಗ ಜಹರಯುತ ಲಡುವ, ಕಾಯ ಗಮಾಯ ಬುದ್ಧಿ ವೈ ಬಡವ. ಅದು ಯಾರು ತಿಂತಾರ ಅವ್ರ ಏನಾಗ್ತಾರಂದ್ರ ಬುದ್ಧಿಲಿಂತ ಬಡವರಾಗ್ತಾರ, ಬುದ್ಧಿಗೇಡಿಗಳಾಗ್ತಾರ. ಕಾಯ ಘಮಾಯ ಅವ್ರೇನಾಗ್ಬಿಡ್ತಾರ, ಬುದ್ಧಿಗೇಡಿಗಳಾಗ್ಬಿಡ್ತಾರ. ಅದು ಯಾರು ತಿಂತಾರ ಬುದ್ಧಿಗೇಡಿಗಳಾಗ್ತಾರ. ವಿವೇಕ ಕಳ್ಕೊತಾನ, ಭ್ರಷ್ಟ ಆಗ್ತಾನ. ಬಡವ ಅಂದ್ರೆ ಭ್ರಮಿಷ್ಠ ಆಗ್ಬಿಡ್ತಾನ, ಭ್ರಮ ಉಳ್ಳವನು. ಪರಸ್ಪರ ಒಬ್ಬರಿಗೊಬ್ರು ಭ್ರಮದೊಳಗಿರ್ತಾರ. ಇವ್ರಲಿಂತ ಸುಖ, ಇವ್ರು ಬಿಟ್ರೆ ಜಗತ್ನಾಗ ಮತ್ತೆ ಯಾವುದ್ರಾಗನು ಸುಖ ಇಲ್ಲ. ಪ್ರೇಮಿಗಳಿಗೆ ಪರಸ್ಪರ ಇವರಿಂದೇ ನನಗೆ ಸುಖ ಆಗ್ತದಂತ ಅವ್ರು ಪರಸ್ಪರ ಹಂಗೆ ತಿಳ್ಕೊಂಡ್ಬಿಡ್ತಾರ. ಹಂಗೆ ತಿಳ್ಕೊಂಡು ಅವ್ರ ಕಾಯ ಘಮಾಯ ಬುದ್ಧಿ ವೈ ಬಡವ ಅವ್ರ ಕಚ್ಚು ಸುಪನವು ನಹಿ ಬೇಕೈ. ಸ್ವಪ್ನದಾಗ ಸಹಿತ ಬೇರೆ ಏನೇನು ಕಾಣಂಗಿಲ್ಲ ಅವ್ರಿಗೆ. ಹಗಲತ್ತು ಜೊತೆಯಾಗಿ ಇರ್ತಾರ, ಸ್ವಪ್ನದಾಗನು ಒಬ್ಬರಿಗೊಬ್ರು ಅವರೇ ಕಾಣ್ತಿರ್ತಾರ. ಅವ್ರಿಗೆ ಪರಸ್ಪರ ಪ್ರೇಮಿಗಳ ಕನಸೆ ಕಾಣ್ತಿರ್ತಾರ. ಅವ್ರಿಗೆ ಬೇರೆ ಏನು ಕಾಣ್ತಿರಲ್ಲ ಅವ್ರಿಗೆ. ಹಿಂಗೆಲ್ಲ ಆಗಿ ಕಾಮ ಅಂದ ಈಗ ಕಾಮಿನಿಲೆ ಕೈ. ಕಾಮ ಅಂದ ಕೇವಲ ಸ್ತ್ರೀಗಳನ್ನು ಕುಳಿತು ಮಾತನಾಡ್ತಿರ್ತಾನ, ಸ್ತ್ರೀಗಳನ್ನು ಕುಳಿತು ಆಲೋಚನೆ ಮಾಡ್ತಿರ್ತಾನ. ಅದೇ ಪ್ರೇಮಿಗಳು ಅಂದ್ರೆ ಪರಸ್ಪರ ಕಾಮಾಂಧರಾಗಿ ಆ ಪ್ರೇಮಿಗಳಿಗೆ ಪ್ರೇಮದ ಸಂಬಂಧಪಟ್ಟ ಮಾತು, ಪ್ರೇಮದ ಸಂಬಂಧಪಟ್ಟ ಆಲೋಚನೆಗಳು ಬರೇ ಅವರಿಗೆ ಹಂಗಾಗಿರ್ತಾವ. ತ್ರಿಕರಣ ಪೂರ್ವಕವಾಗಿ ಶರಣಾಗತಿ ಆಗಿಬಿಟ್ಟಿರ್ತಾರೆ. ಕಾಯ ವಾಚ ಮನಸ್ಸ ಎಲ್ಲಾನು ಪರಸ್ಪರ ಏನ್ ಮಾಡಿರ್ತಾರೆ, ಶರಣಾಗತಿ. ಅಂದ್ರೆ ಇವತ್ತು ಈ ಒಂದು ವಿಷಯ ಹೆಂಗಿರ್ತದಂದ್ರ ಕಾಮಾಂಧ ಆದಂಥ ಒಂದು ಕೌಶಿಕ ಮಹಾರಾಜನ ಕಥೆ ತಗೊಂಡು ಅಕ್ಕ ಮಹಾದೇವಿ ವಿಷಯದಲ್ಲಿ ಯಾವ ರೀತಿ
ಘಟನೆ ಆಯಿತು ಅನ್ನೋಂಥದ್ದು ಹೇಳಿದೆವು. ಇದನ್ನು ಸರಿಯಾಗಿ ತಿಳ್ಕೋಬೇಕಾದ್ರೆ ಅಕ್ಕಮಹಾದೇವಿದೆ ಘಟನೆನೇ ಸಾಕು, ಬೇಕಾದಷ್ಟು ಆಗ್ಬಿಡುತ್ತೆ ಸರಿಯಾದ ದಾರಿ. ಅಲ್ಲಿ ಅಕ್ಕಮಹಾದೇವಿ ಪೂರ್ವದಲ್ಲಿ ಯಾರು ಏನಿದ್ದಳು? ಕೈಲಾಸದಾಗ ಏನಿದ್ದಳು ಅಕ್ಕಮಹಾದೇವಿ? ಶಿವಕನ್ಯೆ. ಪಾರ್ವತಿ ಅಲ್ಲ, ಶಿವಕನ್ಯೆ. ಶಿವ ಪಾರ್ವತಿ ಇಬ್ರು ಶಿವಕನ್ಯೆಯರಂತಂದ್ರ ಕೈಲಾಸದೊಳಗ ಅಲ್ಲಿ ಈ ಒಂದು ಶಿವನ ಸುತ್ತಮುತ್ತ ಶಿವಗಣಾಧೀಶ್ವರರು ತಪಸ್ಸಿಗೆ ಕೂತಿರ್ತಾರೆ. ಶಿವ ಪಾರ್ವತಿನೂ ತಪಸ್ಸು, ಇವರು ತಪಸ್ಸು. ಒಟ್ಟ ಕಣ್ಣು ಮುಚ್ಚಿಕೊಂಡು ಅಂತರ್ಧಾನರಾಗಿ ಕೂಳ್ತಿರೋದೆ ಅವ್ರ ಕೆಲಸ. ಶಿವನ ಸುತ್ತ ಯಾವಾಗಲೂ ಕಣ್ಣು ಮುಚ್ಚಿಕೊಂಡು ಕುಂದಿರೋದೆ ಯೋಗ. ಯೋಗಿಗಳಾಗಿ ಕೂತಿರೋದು, ಯಾವಾಗಲೂ ಯೋಗ ಮಾಡ್ಕೊಂಡು ಕೂತಿರೋದು. ಕುಂತಾಗ ಏನಾಗ್ತದ, ನಮ್ಮ ವೀರಶೈವ ಪದ್ಧತಿ ಒಳಗ ಸೆರಗ ತಳಗ ಬಿಟ್ಕೊಂಡು ಅಡ್ಡಾಡೋದು ಇಲ್ಲರಿ. ಅದು ಎಷ್ಟಿರ್ಬೇಕು ಅಷ್ಟೇ ಮೀಡಿಯಂ ಇರ್ಬೇಕು. ಸೆರಗ ಬಹಳ ಫ್ಯಾಷನ್ ಮಾಡ್ಲಿಕ್ಕೆ ಉದ್ದಕ್ಕೆ ಬಿಡ್ತಾರಲ್ಲ, ಅದು ತಪ್ಪು. ನಮ್ಮ ಆಚಾರದಾಗ ಇಲ್ಲದು. ಸೆರಗ ಬಹಳ ಮೇಲೆ ಇರಬಾರ್ದು, ಬಹಳ ಕೆಳಗೂ ಇರಬಾರ್ದು. ಸೆರಗಿನಾಗ ಫ್ಯಾಷನ್ ಮಾಡಬಾರ್ದು. ಅದ್ರಾಗಕ್ಕೆ ಶಿವಕನ್ಯೆ ಅಂದ್ರ ಅವರಲ್ಲಿ ಏನ್ ಮಾಡ್ತಿರ್ತಾಳ, ಎಲ್ಲರಿಗೆ ಸೇವೆ. ಶಿವಗಣಾಧೀಶ್ವರರು ಯೋಗ ನಿರತರಾಗಿರುವಾಗ ಅವರ ಸೇವೆ ಮಾಡ್ತಿರ್ತಾರೆ. ಶಿವಕನ್ಯೆ ಮಹಾದೇವಿ ಅಂತ ದೊಡ್ಡ ಪೋಸ್ಟ್ ಕೈಲಾಸದಾಗ. ಅಂತದೆಲ್ಲ ಸೇವೆ ಮಾಡೋದು ಸಿಗೋದು ಸಣ್ಣ ಮಾತಲ್ಲ ಅದು. ಮಹಾದೇವಿ ಏನ್ ಮಾಡಿರ್ತಾಳ, ಮಹಾದೇವಿ ಅಂತಲ್ಲ, ಶಿವಕನ್ಯೆನೆ. ಆಕೆ ಹೆಸರು ಆಮೇಲೆ ಆತು ಮಹಾದೇವಿ ಅಂತ. ಆ ಶಿವಕನ್ಯೆ ಏನ್ ಮಾಡಿರ್ತಾಳ, ಸೆರಗ ಉದ್ದಕ್ಕೆ ಬಿಟ್ಕೊಂಡಿರ್ತಾಳ. ಫ್ಯಾಷನ್ ಅವರೆಲ್ಲರಿಗೂ ಓಡಾಡೋದ್ರಾಗ ಕೆಲಸ ಮಾಡಾಗ ಏನಾಗ್ತದ, ಉದ್ದಕ್ಕೆ ಸೆರಗ ಬಿಟ್ಟಿರ್ತಾಳ. ಆ ಸೆರಗ ಉದ್ದಕ್ಕೆ ಬಿಟ್ಟುಕೊಂಡು ಆ ಶಿವಗಣಾಧೀಶ್ವರರ ಮಧ್ಯೆ ಓಡಾಡ್ತಿರ್ತಾಳ. ಅದೇನಾಗ್ತದ, ಗಾಳಿಗೆ ಸೆರಗ ಹಾರಿ ಏನಾಗ್ತದ, ಅಲ್ಲಿ ಒಬ್ಬ ತಪಸ್ಸಿ ಕೂತಿರ್ತಾನ ಶಿವಯೋಗಿ. ಅವನು ಸೆರಗ ಅವನ ತಲೆ ಮೇಲೆ ಬಿದ್ದು ಬಿಡ್ತಾನ. ಅವನ ತಲೆ ಮೇಲೆ ಬಿದ್ದಕ್ಕೆ ನೋಡೇ ಇರಲ್ಲ, ಪಾಪ ನೋಡೇ ಇರಲ್ಲ. ಹಂಗೆ ಫಾಸ್ಟಾಗಿ ಮುಂದೆ ಹೋಗ್ತಿರ್ತಾವ. ಅವನ್ ಮಾರಿಗೆ ಸೆರಗ ಹಾಕಿ ಹಿಂಗ ಎಳದ ಗೋಣ ಚಟಕ್ ಅಂದ್ಬಿಡ್ತಾನ. ಶಿವಗಣಾಧೀಶ್ವರನಿಗೆ ಗೋಣ ಚಟಕ್ ಅಂದ್ಕೊಳ್ಳೇನೆ ಅವನಿಗೆ ಅವ ಡಿಸ್ಟರ್ಬ್ ಮಾಡ್ಕೊತಾನ. ಅವನಿಗೆ ಡಿಸ್ಟರ್ಬ್ ಆಗ್ಯದ ಅಂತ ಹೇಳಿ ಉಳಿದವರು ಶಿವ ಹಿಡ್ಕೊಂಡು ಓಸು ಮಂದಿ ಕಣ್ಣು ತೆರೆದು ನೋಡ್ತಾರ, ಏನಾಯ್ತು ಏನಾಯ್ತು ಅಂತೇಳಿ. ಗೋಣ ಚಳಕಂದಲ್ಲಿ ಅವನ ನೋವಿಗೆ ಅವ ನಾಳಿದ್ರೆ ಉಳಿದವ್ರು ಏನಾಯ್ತಂತ ನೋಡ್ತಿರ್ತಾರ. ಅಗದಿ ಪಿನ್ ಡ್ರಾಪ್ ಸೈಲೆನ್ಸ್ ಇರ್ತದ. ಅಂಥದ್ರಾಗ ಒಂದು ಇಂಥ ಗಾತ್ರ ಆಗ್ತದೆ. ಇವೆಲ್ಲ ಸಾಮೂಹಿಕ ಇಷ್ಟಲಿಂಗ ಪೂಜೆ ಮಾಡೋದು, ಮತ್ತೆ ಎಲ್ಲರಿಗೆ ಊಟಕ್ಕೆ ನೀಡೋರು, ಇವ್ರು ಯಾರ್ದು ಸೆರಗ ಉದ್ದಕ್ಕೆ ಇರಬಾರ್ದು, ಕಟ್ಕೋಬೇಕು. ಅದಕ್ಕೆ ಗಟ್ಟಿಯಾಗಿ ಟೊಂಕಕ್ಕೆ ಕಟ್ಕೋಬೇಕು. ಉದ್ದಕ್ಕೆ ಬಿಟ್ರು ಕಟ್ಕೋಬೇಕು. ಅದು ಸೆರಗ ಬಿಟ್ಕೊಂಡು ಅಡ್ಡಾಡಂಗಿಲ್ಲ. ಅಡ್ಡಾಡಿದ್ರೆ ಇಂಥ ಸಮಸ್ಯೆ ಆಗ್ತಿರ್ತದೆ. ಅದು ಒಂದೇ ನೋಡ್ರಿ ಮಾಡಿದ ತಪ್ಪು, ಆಗಿದ ತಪ್ಪು. ಆಮೇಲೆ ಇಷ್ಟೊಂದು ಎಲ್ಲರದು ಶಿವಯೋಗದ ಒಂದು ಇದು ಹಾಳು ಮಾಡಿಬಿಟ್ಟಲ್ಲ ಅಂತ ಶಿವಕನ್ಯೆಗೆ ಶಿವ ಕರೆದು ಕೇಳ್ತಾನ, ಏನು ಯಾಕೆ ಹಿಂಗ್ಯಾಕೆ ಮಾಡಿದೆ, ಮರುವ ಆಗ್ಯದ, ಯಾಕ ಏನಾಯ್ತು ಗೊತ್ತಾಗ್ಲಿಲ್ಲ, ನಂಗೆ ಗೊತ್ತಾಗ್ಲಾರ್ದೆ ಆಗ್ಯದ ತಪ್ಪು.
ಆಯ್ತು, ಗೊತ್ತಾಗ್ಲಾರ್ದೆ ತಪ್ಪು ಮಾಡಿದವರು ಭೂಲೋಕದೊಳಗ ಮನುಷ್ಯರಾಗಿ ಹುಟ್ಟಿ ಮರುವಿನ ಜನ್ಮದಾಗ ಕೋಟಿ ಕೋಟಿ ಜನ್ಮ ಎತ್ಕೊತ್ತು ಭೂಲೋಕದ ಜೀವಿಗಳ ಹೋಗಲ್ಲಿ ಬೀಳಂತ ಶಿವ. ಒಟ್ಟ ನಿಮಗೆ ಎತ್ತನ್ನಿ ಇದು ಇಲ್ಲಿ ಇದ್ದಿನ ಎಲ್ಲದೀನಿ ಏನದೀನಿ ಅನ್ನೋದು ನಿಮಗೆ ಅರಿವಿಲ್ಲ ಅಂದ್ರ ಹೋಗಲ್ಲಿ ಭೂಲೋಕದಾಗ ಹೋಗಿ ಏನಾಗಬೇಕು, ಮರುವಿನ ಜೀವಿಗಳಾಗಿ ಹೋಗಿ ಬೀಳಲಿ ಭೂಲೋಕದಾಗ ಸಿಟ್ಟು ಬಂದ್ಬಿಡ್ತದ ಅಂತಾನ. ಇಲ್ಲ ಇಲ್ಲ, ಭೂಲೋಕಕ್ಕೆ ಹೋದ್ರು ಸಹಿತ ಶಾಪವನ್ನ ನಾನು ಅನುಭವಿಸ್ಲಿಕ್ಕೆ ತಯಾರಾದೀನಿ, ತಪ್ಪಾಗ್ಯದ ಅಂತಂದ್ರೆ ಅಷ್ಟು ಮಟ್ಟದ್ದು ನನಗೆ ಶಿಕ್ಷೆ ಕೊಡಬೇಡ್ರಿ. ಕೋಟಿ ಕೋಟಿ ಜನ್ಮ ಯಾರು ನಿರ್ಗುಣ ಶಿವಗಳು ಹೇಳ್ಯಾರಲ್ಲ, ಇಡೀ ಭೂಮಿಯನ್ನ ಸಣ್ಣಿಸಿ ಪುಡಿ ಮಾಡಿದ್ರೆ ಎಷ್ಟು ಕೋಟಿ ಅಣುಗಳಾಗ್ತವ, ಅಷ್ಟು ಕೋಟಿ ಜನ್ಮ ಎತ್ತಿದ್ರು ಬುದ್ಧಿ ಬರ್ಲಾರ್ದಂತ ಮರವಿನ ಜೀವಿಗಳಲ್ಲ. ಅಂತ ಶಿಕ್ಷೆ ಕೊಡಬೇಡ್ರಿ ದಯವಿಟ್ಟು. ನನಗೆ ಏನು ಮಾಡೋ ಕೇಳ, 1-2 ಜನ್ಮ ಸಾಕಂತಾಳ. ಮತ್ತು ಅಲ್ಲಿನೂ ಅವ್ರಿಗೆ ಅವಶ್ಯಕತೆ ಇರ್ತದೆ, ಬಹಳ ಒಳ್ಳೆ ಏನು ಕೆಲಸ ಮಾಡ್ತಿರ್ತಾಳ, ಎಲ್ಲರಿಗೂ ಬೇಕಾದಕ್ಕೆ ಆಗಿರ್ತಾಳ ಅಂಥೇಳಿ 1-2 ಜನ್ಮ ತಾಳಿ ಬನ್ನಿ ಅಂತೇಳಿ ಶಿಕ್ಷೆ ಕೊಟ್ಟ. ಶಿವ ಏನ್ ಮಾಡ್ಬಿಡ್ತಾನ, ಸಮಯ ಬಂದಾಗ ಯಾವಾಗ ಏನಂತ ನಾನು ಹೇಳ್ತೀನಿ ಅಂಥೇಳಿ ಒಂದು ಕತೆ. ಎಲ್ಲೋ ಒಂದು ಕಡೆ ಇವರೆಲ್ಲ ಜೈನ ಸಾಹಿತ್ಯದೊಳಗೆ ಈ ಚಾಮರಸ ಕವಿ, ಹರಿಹರ ಕವಿ, ಅದರೊಳಗಿನೂ ಇವೆಲ್ಲ ಕಥೆಗಳು ಅವರಿಷ್ಟು ಚಂದ ಚಂದ ಬರದಾರ. ಅಲ್ಲಿ ಏನಾಗ್ತದ, ಇದು ಒಂದು ಪ್ರಸಂಗ. ಇನ್ನೊಂದು ಪ್ರಸಂಗದಾಗ ಶಿವ ಪಾರ್ವತಿ ಇಬ್ರು ಏನ್ ಮಾಡ್ತಿರ್ತಾರ, ಒಂದ್ ಯಾವ್ದೋ ಖಾಲಿ ಕುಂದಿರ್ಲಾರ್ದು ಅವರು ಏನೋ ಆಟ ಆಡ್ತಿರ್ತಾರ. ಆಟ ಆಡುವ ಸಂದರ್ಭದಲ್ಲಿ ಪಾರ್ವತಿ ಆಟದಾಗ ಸೋಲ್ತಾಳ. ಆಕಿ ಸೋತಾಳ ಅಂತ ಏನಾದ್ರೂ ಇವ ಅಕಸ್ಮಾತ್ ಅಪಮಾನ ಮಾಡಿದರೆ ಅವನ ಜೀವನ ಬಹಳ ಕಷ್ಟ ಆಗ್ಬಿಡ್ತದೆ, ಜೀವನ. ಅದ್ರ ಸಲುವಾಗಿ ಶಿವ ಏನ್ ಮಾಡ್ತಿರ್ತಾನ, ಯಾವಾಗೂ ತಾನೇ ಸೋಲ್ತೀನಿ ಅನ್ನಂಗೆ ನಾಟಕ ಮಾಡ್ತಿರ್ತಾನ. ಸಂಸಾರ ಚಂದ ನಡಿಬೇಕಾದ್ರೆ ಹಿಂಗ ಆಗ್ಬೇಕ್ರಿ. ಖರೇನೆ ಸೋತಿರ್ತಾಳಕ್ಕೆ, ಆದ್ರೂ ಸಹಿತ ಇವ ನೀ ಸೋತಿ ಅಂದ್ರೆ ಆಕಿಗೆ ಅಪಮಾನ ಆಯ್ತಂದ್ರೆ ಆಕಿ ಪೂರ ಜಗತ್ತೆಲ್ಲ ಉಲ್ಟಾ ಸೀದಾ ಮಾಡ್ತಾಳ ಅಂತೇಳಿ ಇವ ಏನ್ ಮಾಡ್ತಿರ್ತಾನೆ, ನಾನೇ ಸೋತೀನಿ ಹೇಳ ಅಂತೇಳಿ ಸುಮ್ ಇರ್ತಾನ. ಅಟೆ ನಾನೇ ಸೋತೀನಿ ಅಂತ ಗಪ್ಪಾಗಿ ಮತ್ತೆ ಕಣ್ಮುಚ್ಕೊಂಡು ಕುಂದಿರ್ತಿರ್ತಾನ. ಅದಕ್ಕೆ ಆಕಿಗೊಂದು ಏನು ಅಹಂಕಾರ ಬಂದಿರ್ತದಂತ ಪಾರ್ವತಿಗೆ, ಹೆಣ್ಣಿಗೆ ಸೋಲದ ಗಂಡೆ ಇಲ್ಲ ಅಂತ ಕಿತ್ತರಾಗಿರ್ತದೆ. ಒಟ್ಟ ಹೆಣ್ಣಿಗೆ ಸೋಲದ ಗಂಡೆ ಇಲ್ಲ ನೋಡಿ. ಅವರಿಬ್ರು ಕೂತು ಅಲ್ಲಿ ಆಟ ಆಡಿದ್ದು ಕರ್ಮ ಹೆಂಗೆ ಕೆಲಸ ಮಾಡ್ತದ ಏನು, ಹೆಣ್ಣಿಗೆ ಸೋಲದ ಗಂಡೆ ಇಲ್ಲ ಹಂಗಂದು ಬೇಡ ಅಂತ ನಾವು ಶಿವ ಅದು ನಿನ್ ತಲೆಯಾಗ ಗರ್ವ ಇಟ್ಕೊಂಡ್ಬಿಡು. ಸುಮ್ಮ ಆಟ ಆಡಾಗ ನಾ ಸೋತಿರ್ಬಹುದು, ಆದ್ರೆ ಹೆಣ್ಣಿಗೆ ಸೋಲದ ಗಂಡಿಲ್ಲ ಅಂತ ಈ ಮಾತು ನೀನು ಆಡಬೇಡ, ಅದು ಸುಳ್ಳು ಮಾತು. ಎಲ್ಲದನ್ನು ತೋರ್ಸು, 3 ಲೋಕದಾಗ ಅಂತ ಗಂಡು ಎಲ್ಲದನ್ನು ತೋರ್ಸು ಅಂತಾಳೆ. 3 ಲೋಕದಾಗ ಎಲ್ಲದನಂತ ಗಂಡಸ ಮಗ ತೋರ್ಸು ಅಂದ್ರೆ ಯಾಕಿಲ್ಲ, ಅದರ ಬೇಕಾದಂಗ ಅದರ, ಒಬ್ಬನು ತೋರಿಸ್ತೀನಿ ನಿನಗ, ಭಾಳ ಮಂದಿ ಅದರ ಅಂತವ್ರು, ಒಬ್ಬನು ತೋರಿಸ್ತೀನಿ ಅಂತ ಹೇಳಿ ಯಾರಿಗೆ ತೋರಿಸ್ತಾಳ ಶಿವ? ಯಾರಿಗೆ ತೋರಿಸ್ತಾನ? ಹೆಣ್ಣಿಗೆ ಸೋಲಲಾರದಂತ ಗಂಡ ಪ್ರಭುದೇವರಿಗೆ ತೋರಿಸ್ತಾನ. ಅವ ಪ್ರಭುದೇವರ ಏನಿರ್ತಾನಂತಂದ್ರ ಆ ಮಧುಕೇಶ್ವರ ದೇವಾಲಯದೊಳಗ ಆ ಪಾತ್ರ
ಎತ್ತರದ ಹೆಣ್ಮಕ್ಳು ಏನು ಡ್ಯಾನ್ಸ್ ಮಾಡ್ತಿರ್ತಾರ, ಡ್ಯಾನ್ಸರ್ನು ಅಲ್ಲ, ನರ್ತಕಿಯರ ಕುಲದಾಗನು ಹುಟ್ಟಿಲ್ಲವ. ಅವರಿಗೆ ಸಹಾಯ ಮಾಡ್ಲಿಕ್ಕೆ ಡಪ್ಪು ಬಡಿತಿರ್ತಾರ. ಅದೊಂದು ಚರ್ಮದ ವಾದ್ಯ ಇರ್ತದ. ಇವ್ರು ಬಡದಂಗ ಅವ್ರು ಕುಣಿತಿರ್ತಾರ, ಇವ್ರ ತಾಳಕ್ಕೆ ತಕ್ಕಂತೆ ಅವ್ರು ಕುಣಿತಿರ್ತಾರ. ಅದ್ರ ಡಪ್ಪು ಬಡಿಯೋದು ಅತ್ಯಂತ ಕೀಳಾನು ಕೀಳು ಕುಲ, ನಟುವರ ಜಾತಿ ಅಂತ. ಆ ಜಾತಿ ಹುಟ್ಟಿರ್ತಾನ. ಬೆಡ್ಕೊಂಡು ತಿನ್ನೋರಿದ್ದಂಗೆ ಇರ್ತಾನ ಪ್ರಭುದೇವರು. ಅವ ಈ ಹೆಣ್ಮಕ್ಳಿಗೆ ಸೋಲ್ಲಾರ ಗಣಮಗನ. 24 ತಾಸ ಡ್ಯಾನ್ಸ್ ಮಾಡೋ ಹೆಣ್ಮಕ್ಳ ಮುಂದೆ ಅದು ಬಡ್ಕೊತ್ ಕೂತಿರ್ತಾನ. ಅವ ಹೆಣ್ಮಕ್ಳಿಗೆ ಸೋಲ್ಲಾರ್ದ ಗಣಮಗ ಅಂತ. ಸುಮ್ಮ ಏನ್ ಹೇಳ್ತೀನಿ, ಒಬ್ಬಗೂ ಬಿಟ್ಟಿಗೆ ಅದು ಪರೀಕ್ಷೆ ಮಾಡ್ಲಕ್ಕೆ ಹೋಗ್ಬೇಡ, ಅದನ್ನು ಪರೀಕ್ಷೆ ಮಾಡ್ಲಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು ಕೇಳಂಗಿಲ್ಲ. ಏನ್ ಮಾಡ್ಬಿಡ್ತಾಳ, ಇದು ಪರೀಕ್ಷೆ ಮಾಡೇ ಬಿಡ್ಬೇಕು ನಾನು. ಇಂಥದನ್ನು ಒಂದು ಅದ ನನಗೆ ಅಪಮಾನ ಜಗತ್ತಿನಾಗ ಅಂದ್ರೆ ಅದು ಏನು ತಿಳ್ಕೋಬೇಕು. ನಾನು ಅದನ್ನ ತಿಳ್ಕೊಳ್ಳೇಬೇಕು ಅಂತ ಹೇಳಿ ಏನ್ ಮಾಡ್ತಾ, ನನಗೆ ತಿಳ್ಕೊಳಕ ನನಗೆ ವಿಧಾನ ತಿಳಿಸು. ಶಿವನಿಗೆ ಕೇಳ್ತಾವ, ಇದನ್ನ ಸರಿಯಾಗಿ ತಿಳ್ಕೋಬೇಕು. ನನಗೆ ಒಬ್ಬರು ದುಶ್ಮನ್ ಅದರ, ನನಗೆ ಕೇರ್ಲೆಸ್ ಮಾಡೋರು ಅದರ ಜಗತ್ತಿನಾಗ ಅಂತಂದ್ರೆ ನೋಡ್ಬೇಕು. ಯಾಕೆ ನೋಡ್ಬಾರ್ದು ನಮ್ಮ ಕೈಯ? ಅವಾಗ ಶಿವ ಹೇಳ್ತಾನ, ಪ್ರತಿಯೊಬ್ಬರ ಬಲ್ಲಿ ನಿಮ್ಮಲ್ಲಿ ಸತ್ವ ರಜ ತಮ ಅಂತೇಳಿ 3 ಗುಣಗಳೇನದಾವಲ್ಲ, ಅವೇ ನಿಮ್ಮ ಕಳೆಗಳು. ಕಳೆ ಬೆಳಕು. ಅವರಲ್ಲಿಂತ ನಿಮಗೆ ಒಂಥರ ಪ್ರಕಾಶಿತರಾಗ್ತಿರ್ತೀರಿ. ಆ ಪ್ರಕಾಶದ ಮುಂದೆ ಶಿವ ಸಿಗ್ಲಾರ್ದಂಗ ಆಗಿರ್ತಾನೆ. ಇವೇ ಪ್ರಕಾಶ: ಸತ್ವಗುಣ, ರಜೋಗುಣ, ತಮೋಗುಣ. ಶಿವಗುಣ ಅದರಲ್ಲಿ ಪಟ್ಟಾಗಿ ಇಲ್ಲೇ ಇಲ್ಲ ನೋಡ್ರಿ. ಶಿವನ ಗುಣ ಇಲ್ಲೇ ಇಲ್ಲ. ಆ 3 ಗುಣಗಳಿಂದ ನಮಗೆ ಬೆಳಕು. ಮಾತು, ಕೃತಿ, ಆಲೋಚನೆ ಒಳಗೆ ಇವೇ ಸತ್ವ ರಜ ತಮ ಇವೇ ಬರ್ತಿರ್ತಾವ. ಶಿವನ ಗುಣ ಪ್ರಯತ್ನ ಮಾಡಿದ್ರೆ ಶಿವಗುಣ ಪ್ರಕಟ ಆಗ್ತವೆ. ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಸತ್ವಗುಣ ಇರ್ತದೆ, ರಜೋಗುಣ ಇರ್ತದೆ, ತಮೋಗುಣ ಇರ್ತದೆ. ಅಪ್ರಯತ್ನ ಪೂರ್ವಕವಾಗಿ 3 ಗುಣಗಳು ಇರ್ತಾವ. ಹಂಗೆ ಪಾರ್ವತಿ ಬಗ್ಗೆ ಒಂದಿರ್ತದ, ಏನು ಸತ್ವ ರಜ ತಮ. ಆಕೆ ಏನ್ ಮಾಡ್ತಿರ್ತಾಳ, ತನ್ನ ಅವ ಏನು ಪ್ರಭುದೇವರು ಹೆಂಗದನವ, ಅವನಿಗೇನು ಸಾತ್ವಿಕ ಗುಣ ಯಾಕೆ ಕಳಿಸ್ಬೇಕು, ರಾಜಸ ಗುಣ ಯಾಕೆ ಕಳಿಸ್ಬೇಕು, ತಮ ಗುಣನೇ ನಾನು ಒಂದು ಮೂರ್ತಿ ಮಾಡಿ ಕಳಿಸ್ಬಿಡ್ತೀನಿ ಅಂತೇಳಿ ಆ ಕಡೆ ಅಕ್ಕಮಹಾದೇವಿ ಯಾರಕ್ಕೆ ಶಿವಕನ್ಯೆ ಶಾಪಗ್ರಸ್ತ ಕನ್ಯೆ ಕರೆಸ್ತಾರ. ಕರೆಸಿ ಶಿವಕನ್ಯೆ ಕೇಳಿ ನಾನು ಶಾಪಗ್ರಸ್ತ ಶರಗ ಶಿವಯೋಗಿ ತಲೆಗೆ ಸಿಗಾಕಿ ಜಗ್ಗಿರ್ತದ, ಜಗ್ಗ ಗೊತ್ತಿರಲಾರ್ದ ಜಗ್ಗಿರ್ತದ. ಆಕೆಯನ್ನು ಕರೆಸ್ತಾರ. ಆ ಪಾರ್ವತಿಯ ತಾಮಸ ಕಳಾ ಮೂರ್ತಿ ಮಾಡಿ ಕಳಿಸ್ಕೊಡ್ತಾರೆ. ಪಾರ್ವತಿ ತಾಮಸ ಕಳಾ ಮೂರ್ತಿ ಮಾಡಿ ಕಳಿಸ್ಕೊಡ್ತಾರೆ. ಕೈಯ ಭೂಲೋಕದಾಗ ಮಮಕಾರ ಮೋಹಿನಿ ಅಂತೇಳಿ ತಂದೆ ತಾಯಿ ಅವು ನೋಡ್ರಿ ಹೆಸರಂತವದ. ಮಮಕಾರ ಮೋಹಿನಿ ಇಬ್ರು ಗಂಡ ಹೆಂಡತಿ. ಅವ್ರ ಹೊಟ್ಟೆಗ ಈಕಿ ಹುಟ್ಟಿ ಬಂದ್ಬಿಡ್ತಾವ. ಹುಟ್ಟಿ ಬಂದು ಅವರು ರಾಜರಾಣಿ, ಅವರು ಮಮಕಾರ ಮೋಹಿನಿ, ಅವ್ರ ರಾಜ್ಕುಮಾರಿ. ಆಕಿ ಜಗತ್ತಿನೊಳಗ ಸೌಂದರ್ಯ ಅಂದ್ರೆ ಏನು ಅಂತ ಅದೆಲ್ಲ ಓಟು ಗಟ್ಟಿಗೊಂಡಂತ ಒಂದು ವ್ಯಕ್ತಿ, ಇಡೀ ತ್ರಿಭುವನ ಸುಂದರಿ. ಆಕೆ ಹೆಸರು ಏನ್ ಗೊತ್ತಾ ನಿಮಗ? ಆಕೆ ಹೆಸರು ಏನಿತ್ತು? ಯಾರ ಕತೆ ಕೇಳಕತ್ತೀರಿ? ಮಾಯಾದೇವಿ. ಮಾಯಾದೇವಿ
ಮಾಯಾದೇವಿ ಮಹಾದೇವಿ ಎರಡೇ ಜನ್ಮ. ಮಮಕಾರ ಮೋಹಿನಿಯ ಮಕ್ಕಳು ಈಕಿ ಮಾಯಾದೇವಿ. ಆ ಮಾಯಾದೇವಿ ಬರ್ತಾಳ, ಮಧುಕೇಶ್ವರ ದೇವಸ್ಥಾನದಾಗ ಕುಣಿತಾಳ. ಇವನು ಡಪ್ಪು ಬಾರಿಸ್ತಾನ. ಇವನು ತಾಳಕ್ಕ ಕುಣಿದು ಆಕಿಗೆ ಏನಾಗ್ಬಿಡ್ತದ, ಅವನಿಗೆ ಇವ ಇಡೀ ಜೀವನನೇ ನನಗ ಹಿಂಗೆ ಕುಣಿಸ್ಕೊತಿದ್ರ, ಆಕಿ ಕುಣಿದ ಸಂತೋಷ, ಇವ ಬಾರಿಸಿ ಸಂತೋಷ ಅಂತ ಆಕಿ ಅವನ ಮೇಲೆ ಮನಸೋತು ಬಿಡ್ತಾಳೆ. ಮನಸೋತು ಕುಣ್ಕೋತ ಹೋಗಿ ಪ್ರಭುದೇವರಿಗೆ ತನ್ನ ವಿಷಯವನ್ನ ತಿಳಿಸ್ತಾಳ. ನಿನ್ನನ್ನು ಪ್ರೇಮಿಸ್ತಾ ಇದ್ದೀನಿ, ನನ್ನ ಅರ್ಥ ಮಾಡ್ಕೋ. ಅವನು ಮಾಯಾ ಕೋಲಾಹಲ ಅಂತ ಹೆಂಗಿರ್ತಾನ ಮನುಷ್ಯ, ಒಂದು ಸ್ಯಾಂಪಲ್ ತೋರ್ಸಕ್ ಅವ ಹುಟ್ಟು ಬಂದ ಭೂಮಿ ಮೇಲೆ. ಈ ಮಾಯೆಯಿಂದ ಮುಕ್ತನಾದಂತವ ಇವನು ಸನೆ ಬಂದ್ರೆ ಮಾಯ ಪರಿಸ್ಥಿತಿ ಏನಾಗ್ತದ ಅನ್ನೋಂಥದ್ದು ತಿಳಿಸ್ಕೊಡ್ಲಕ್ಕ ಆ ಪುರುಷ ಅವತರಿಸಿ ಬಂದನ. ಅವನಿಗೆ ಈಕೆ ಗಾಂಟು ಬಿದ್ದು ಬಿಡ್ತಾನೆ. ಗಾಂಟು ಬಿದ್ದು ಅವನು ಯೋಮಕಾಯ ಪ್ರಭುದೇವರು ಅವನಿಗೆ ಮುಟ್ಲಕ್ಕಾದ್ರ ಬೈಲಿಗೆ ಮುಟ್ಟದಂಗ ಯಾರ ಕೈಗೆ ಸಿಗಂಗಿಲ್ಲ ಅಂತ ಅವನಿರ್ತಾನ. ಅವನಿಗೆ ತೆಕ್ಕಿಗೆ ಹಾಕೋಬೇಕತ್ತಳ, ಅದು ಮಾಡ್ಬೇಕತ್ತಳ. ಕಡೆಗೆ ನಿನಗೆ ಮುಟ್ಲಕ್ಕಾಗಲಿಲ್ಲ ಅಂತಂದ್ರೂ ನನ್ನ ಅರಮನೆ ಒಳಗ ಮುಂದೊಂದು ಮನಿ ಕಟ್ಟಿ ಕೊಡ್ತೀನಿ, ಅದರಾಗೆ ಇರು ಅಂತ. ನೋಡ್ಕೊತಿರ್ಬೋದು ನೀನು. ನೋಡಿದರೆ ದೇವ, ಕೂಡಿದರೆ ಜೀವ. ಎಟ್ಟರೆ ನೋಡ್ಕೊತಿರು, ಕೂಡಂಗಿಲ್ಲ, ಕೈಗೆ ಸಿಗಲ್ಲಂತ ನಾವು. ಹೀಗಾಗಿ ಆಕಿ ಕಣ್ಲೆ ನೋಡ್ದಂಗ ಏನಾಗ್ಬಿಡ್ತಾಳ, ಕಡೆಗೆ ಅಂತ ಸುಂದರವಾದಂತ ಯುವತಿ ಜಡ್ಡಿಗೆ ಬಿದ್ದು ಬಿಡ್ತಾಳ. ನನಗೇನ್ ಬೇಕು ಅದು ಸಿಗಲಾರ್ದಕ್ಕ ಜಡ್ಡಿಗೆ ಬಿದ್ದು ಅತ್ಯಂತ ಕುರೂಪಿಯಾಗಿ, ಅತ್ಯಂತ ರೋಗಗ್ರಸ್ತಳಾಗಿ ಭಯಂಕರ ತ್ರಾಸ ಆಗ್ಲಕತ್ತಿ ಬಿಡ್ತಾವ. ಅವಾಗ ಅಕ್ಕಮಹಾದೇವಿ ಏನಂತಿರ್ತಾಳಲ್ಲಕ್ಕಿ, ಶಿವಕನ್ಯೆ ಭೂಲೋಕದಾಗ ಹುಟ್ಟಬೇಕಾದ್ರ ಒಬ್ಬಾಕಿನೇ ಹೋಗಲ್ಲ, ನನ್ನ ಸಂಗಟ ಇನ್ನೊಬ್ಬಾಕಿ ಗೆಳತಿನ ಕಳಿಸ್ಬೇಕಂತ ಹೇಳಿರ್ತಾಳ. ಈ ಗೆಳತಿನ ಕಟ್ಕೊಂಡ್ ಬಂದಿರ್ತಾಳ ಆಕಿ ಮೊದಲಿನ ಜನ್ಮದಾಗ ಒಂದು ಗೆಳತಿನ ಹಿಡ್ಕೊಂಡ್ ಬಂದಿರ್ತಾಳ. ಜೊತೆಗೆ ಆಕಿನೂ ಶಿವಕನ್ಯೆನೇ ಇರ್ತಾಳ. ಇಬ್ರು ಕೂಡ ಬಂದಿರ್ತಾರೆ. ಎಲ್ಲಾದ್ರೂ ಜೋಡಿಯಾಗ ಹೋಗ್ಬೇಕಂತಿರ್ತಾರೆ ಹೆಣ್ಮಕ್ಳು. ಹಂಗಾಕಿ ಅವತಾರ ಮಾಡಕ್ಕೆ ಬಂದ್ರು ಒಂದು ಜೋಡಿ ಹುಡ್ಕೊಂಡು ಬಂದಿರ್ತಾಳ ಸಂಗಟ ಗೆಳತಿನ. ಆಕಿ ಗೆಳತಿ ಈ ತರ ಪರಿಸ್ಥಿತಿ ಆದ್ರೆ ಈಕಿದ ನೋಡಕ್ ಆಗಂದ ನನ್ನ ಕಣ್ಣಿಗೆ ತಕ್ಕಿ ಶಿವಲೋಕಕ್ಕೆ ಹೋಗಿ ವರದಿ ಮಾಡ್ತಾಳ. ಏನಿಲ್ಲ, ಭೂಲೋಕದಾಗ ಹೋಗಿ ಪ್ರಭುದೇವರ ಜೊತೆಗೆ ಈಕಿದ ಒಂದು ಆಕರ್ಷಣೆ ಮಾಡಿಕೊಂಡು ಪ್ರಭುದೇವರ ಕೈ ಸಿಗ್ತಾ ಇಲ್ಲ, ಏನ್ ಮಾಡ್ಬೇಕು, ಅವನ ಬಹಳ ದುಃಖದಾಗ, ನೋವನಾಗ, ಹಿಂಗ ಶಿವ ಚಪ್ಪಾಳೆ ತಟ್ಟಿ ನಗಲಕ್ ಹತ್ತಿ ಬಿಡ್ತಾನ. ಅಕ್ಕಿ ಗೆಳತಿ ಒಂದೊಂದೇನೋ ಹೆಸರದ, ಕಲಾವತಿ ಎಲ್ಲಾಗಿ ಏನೋ ಒಂದು ಹೆಸರು ಹೇಳ್ತೀನಿ, ಮತ್ತೆ ಸಿಕ್ಕಾಗ ನೆನಪಿಲ್ಲ ಈಗ. ಶಿವ ಚಪ್ಪಾಳೆ ತಟ್ಟಿ ನಗಿತಿರ್ತಾನ. ಈಕಿಗೆ ಬಹಳ ಯಾರಿಗೆ ಪಾರ್ವತಿಗೆ ಬಹಳ ಸಂಕಟ ಆಗ್ಲಕತ್ತಿ ಬಿಡ್ತದೆ ಈ ಸುದ್ದಿ ಕೇಳಿ. ಸೋತ ಗಂಡಿನಿಂದ ಸೋತಳಿಲ್ಲ, ತಾಮಸ ಕಳೆ. ಪಾರ್ವತಿ ದೇವಿಯ ತಾಮಸ ಕಳೆ ಸೋತ್ ಹೋಯ್ತಕಿ ಪ್ರಭುದೇವರ ಮುಂದ. ಅದಕ್ಕ ಗಂಡಾಗ್ಲಿ ಹೆಣ್ಣಾಗ್ಲಿ ಪರಸ್ಪರ ಗೆಲ್ಲಬೇಕಾದ್ರ ಸಾತ್ವಿಕ ಕಳೆಯಿಂದ ಗೆಲ್ಲಲಿಕ್ಕೆ ಸಾಧ್ಯ ಅದ ಹೊರತು ತಾಮಸ ಕಳೆಯಿಂದ ಪರಸ್ಪರ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಇದು ಮೆಸೇಜ್ ತಿಳ್ಕೋಬೇಕು. ತಾಮಸ ಕಳೆ ಒಳಗ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಸಂಶಯ, ಸ್ವಾರ್ಥ, ಆಲಸ್ಯ, ದುಃಖ, ನೋವು, ಹಿಂಸೆ, ಕಷ್ಟ ಏನಂತಿರಲ್ಲ, ಯಾವ ನಿಮಗೆ ಇರಬಾರ್ದಂತ ಬೇಡ ಅಂತೀರಿ ಅವೆಲ್ಲ ಓಸು ತಾಮಸ ಕಳೆ ಒಳಗೆ ಮನೆ ಮಾಡ್ಕೊಂಡಿರ್ತಾವ. ಕಷ್ಟ, ನಷ್ಟ, ಅಪಮಾನ, ಹಿಂಸೆ, ಹೌದ್ರ ತವ್ರ ಮನಿಯವ್ರು ತಾಮಸ ಕಳೆ, ರೋಗ, ಏನೇನದೆಲ್ಲ. ಹೀಗಾಗಿ ಈ ತಾಮಸ ಕಳೆಯಿಂದ ಅವನು
ಮಾತು ಕೇಳಿಲ್ಲ ಅಂದ್ರೆ ಇವನ್ನ ಬಿಡಬಾರ್ದು, ಇವನ್ನ ಹೆಂಗರೆ ಮಾಡಿ ಸೋಲಿಸೇಬೇಕು. ಆಕೆ ಪಾರ್ವತಿಗೆ ನೋಡ್ರಿ, ಕೈಲಾಸಪತಿ ಅಂಥವ್ರಿಗೆ ಸಹಿತ ಈ ಭೂಲೋಕದ ಮನುಷ್ಯರ ಮೇಲೆ ನಮ್ಮ ಕಂಟ್ರೋಲ್ನಾಗ ಇರ್ಲಾರ್ದಂಗ ಈ ಒಂದು ಜೀವಿ ಸಹಿತ ಇರ್ಲಕ್ಕ ಅವ್ರು ಸಹಿಸಂಗಿಲ್ಲ. ಅದೇ ಪಾಲಿಟಿಕ್ಸ್, ರಾಜಕಾರಣ. ಎಲ್ಲ ಯಾರು ತಲೆ ಎತ್ತಬಾರದು ಅವ್ರ ಮುಂದೆ, ಹಂಗಿರ್ತದ ಅದು ಪಾಲಿಟಿಕ್ಸ್. ಒಬ್ಬ ಪ್ರಭುದೇವ್ರ ತಲೆ ಎತ್ತಿದ್ರೆ ಆಕೆ ತಲೆ ಕೆಡಿಸ್ಕೊಂಡ್ಬಿಡ್ತಾವೆ. ತಾಮಸ ಕಳೆಗೆ ಸೋತಿರ್ಬೋದು, ಆದ್ರೆ ರಾಜಸ ಕಳೆ ಕಳಿಸಿದ್ರು ಬೇಡ. ಏನ್ ಮಾಡ್ಬಿಡಮ್ಮ, ಸೀದಾ ಸಾತ್ವಿಕ ಕಳೆಯನ್ನೇ ಈ ಸಾರಿ ಕಳಿಸಮ್ಮ ಅಂತ ಹೇಳಿ ಆ ಮಮಕಾರ ಮೋಹಿನಿಯ ಮಗಳು ಮಾಯಾದೇವಿನ ವಾಪಸ್ ಕರ್ಸ್ಕೊಂಡ್ಬಿಡ್ತಾರೆ ಕೈಲಾಸಕ್ಕೆ. ನಡಿ ನೀನು ಇಲ್ಲಿ ಬಗೆಹರಲ್ಲ, ನಾಡಿ ಹೋಗಮ್ಮ ಅಂತೇಳಿ ಆಕಿನ ವಾಪಸ್ ಕರೆಸ್ಕೊಂಡು ಏನ್ ಮಾಡ್ತಾರ, ತನ್ನ ಸಾತ್ವಿಕ ಕಳೆಯನ್ನು ಕಳಿಸ್ಕೊಟ್ಬಿಡ್ತಾಳ. ಸಾತ್ವಿಕ ಕಳೆಯನ್ನ ಕಳಿಸ್ಕೊಡ್ತಾಳ. ಸಾತ್ವಿಕ ಕಳೆ ಕಳಿಸಿದ ಮೇಲೆ ಮಹಾದೇವಿ ಅಕ್ಕ ಹಾಗೆ ಬರ್ತಾಳ. ಪಾರ್ವತಿಯ ಸಾತ್ವಿಕ ಕಳೆ ಅದೇ ಶಿವಕನ್ಯೆ ಎರಡನೇ ಜನ್ಮ ಭೂಮಿ ಮೇಲೆ ಬಂದು ಮೋಕ್ಷ ಹೊಂದಿ ಹೋಗೋದಕ್ಕೆ. ಅದಕ್ಕೆ ಅಲ್ಲಿ ಎಂತ ತಂದೆ ತಾಯಿ ಅಂದ್ರೆ ಓಂಕಾರ ಶೆಟ್ಟಿ, ನಿರ್ಮಲ್ ಶೆಟ್ಟಿ ಏನೇನೋ ಹೆಸರಿಟ್ಟಿರ್ತಾರ. ಆಕಿ ತಾಯಿ ಹೆಸರ ಲಿಂಗಮ್ಮ. ಲಿಂಗಮ್ಮ ಮತ್ತು ಓಂಕಾರ ಶೆಟ್ಟಿ, ಕೆಲವೊಂದ್ ಕಡೆ ನಿರ್ಮಲ್ ಶೆಟ್ಟಿ ಏನೋ ಬರೆದಿರ್ತಾರೆ. ಒಟ್ಟು ಬಣಜಿಗ ಮನೆತನದ ಬಿಡ್ತಾಳೆ. ಬಣಜಿಗರಂದ್ರ ಬಸವಣ್ಣವ್ರ ಕಾಲದಾಗ ಲಿಂಗಧಾರಣ ಮಾಡಿಕೊಂಡವ್ರು, ಲಿಂಗಾಯತರಿಗೆ ಬಣಜಿಗರು. ಅವ್ರು ಏನಂದ್ರೆ ಮೊದಲು ಏನಿದ್ರು ಜೈನರು ಇರ್ತಾರ. ಅವ್ರು ಜೈನ ಮಂದಿನೇ ಲಿಂಗ ಕಟ್ಕೊಂಡು ಬಣಜಿಗರು ಹಾಕ್ತಾರೆ, ವ್ಯಾಪಾರ ಇರ್ತಾರೆ ಅವರೆಲ್ಲ. ಅದೇನಾಯ್ತು, ಲಿಂಗಾಯತ ಮನೆತನದಾಗ ಹುಟ್ಟುತ್ತಾಳ ನಿರ್ಮಲ ಶೆಟ್ಟಿ, ಓಂಕಾರ ಶೆಟ್ಟಿ ಅಂತ ಹಿಂಗೆ ಎಲ್ಲ ಹೆಸರುಗಳು ಏನೋ ಇರ್ತಾರೆ. ತಾಯಿ ಹೆಸರು ಲಿಂಗಮ್ಮ ಅಂತ ಇರ್ತದ. ಹೆಸರುಗಳು ಒಂದೊಂದ್ರಾಗ ಒಂದೊಂದು ಥರ ಅದಾವ. ಆ ಒಂದು ವೀರಶೈವ ಪದ್ಧತಿ ಪ್ರಕಾರ ಇಷ್ಟಲಿಂಗಧಾರಿಗಳಾಗಿ ಏನೆಲ್ಲ ಗುರುಲಿಂಗದೇವರ ಮಠ, ಅಲ್ಲಿ ಅವರು ಒಂದೊಳ್ಳೆ ಸಂಸ್ಕಾರದೊಳಗೆ ಆ ಹುಡುಗಿನ ಹಾಡೋದು, ಒಳ್ಳೆ ಮಠದೊಳಗೆ ಆಕಿನ ಬೆಳೆಸ್ತಾರೆ. ಆಕೆ ಮಠ ಬಿಟ್ಟು ಅಲ್ಲಿ ಅಳ್ಳಾಡಂಗಿಲ್ಲ. ಸಣ್ಣ ಕೂಸಾದಾಗ ಹಿಡಿದು ಮಠದಾಗ ಗುರುಲಿಂಗ ದೇವರ ಕೈಯಾಗೆ ಬೆಳೆದು ಬಿಡ್ತಾಳೆ ಆಕೆ. ಅದು ಬಂದದ್ದೇ ಸಾತ್ವಿಕ ಕಳೆ. ಮತ್ತು ಎಲ್ಲರೂ ಯಾಕೋತು, ಅದಕ್ಕೆ ಬೇಕಾಗಿರೋದು ಆಧ್ಯಾತ್ಮಿಕ ಸಪೋರ್ಟು. ಅವ್ರ ಕೈಯಾಗೆ ಬೆಳೆದು ಬಿಡ್ತಾಳೆ. ಎಲ್ಲ ಗುರುಗಳು ಸಿದ್ಧಾಂತ ಶಿಖಾಮಣಿ, ಆಮೇಲೆ 28 ಶಿವಾಗಮಗಳು, ವೇದ ಆಗಮ ಉಪನಿಷತ್ ಶಾಸ್ತ್ರ ಪುರಾಣ ಇತಿಹಾಸ ಒಂದು 10-12 ವರ್ಷ ಅಲ್ಲಿ ಪ್ರವಚನ ನಡೆದಿರ್ತದೆ. ಅನ್ನದಾನ ಕೇಂದ್ರ, ಜ್ಞಾನದಾನ ಕೇಂದ್ರಗಳೇ. ಇದೇನು ಅನುಭವ ಮಂಟಪ ಅಂತೇಳಿ 12ನೇ ಶತಮಾನದಾಗ 770 ಶರಣರು ಕೂತು ಮಾಡ್ಯಾರ ಅಂತ ಹೇಳ್ತಿರ್ತಾರಲ್ಲ, ಅಂಥವು ಒಂದು ಅನುಭವ ಮಂಟಪ ಎಲ್ಲರೂ ಶರಣರು ಕೂಡಿ ಕಟ್ಟಿದ್ದು. ಇವರು 5 ಮಂದಿ ಪಂಚಪೀಠದ ಪಂಚಾಚಾರ್ಯರು 1008 ಮಠಗಳು ಒಬ್ಬೊಬ್ರು. ಅಂತ 1008 ಅಂದ್ರೆ ಎಷ್ಟು? 5 ಮಂದಿ 5040 ಅಸಂಖ್ಯಾತ, ಲೆಕ್ಕೆಟ್ಟಿಲ್ಲ ಅವರು. ಹಂಗ 1008 ಯಾಕೆ ಬರ್ಕೋತಾರ ಅಂದ್ರೆ ಅದಕ್ಕೆ ಬರ್ಕೋತಾರ. ಎಷ್ಟೋ ಮಠಗಳು 108 ಅಂತದವ. ನಮ್ಮೂರಾಗ 1000 ದೇವರ ಕಿಲ್ಲಾ ಮಠ ಅಂತದ, ಅವ್ರದ್ದು 1000 ಬ್ರಾಂಚಸ್ ಅದಾವ. ಹಿಂಗೆಲ್ಲ ಇರ್ತಾವ. ಮಾಡ್ಯಾರ, ಮಾಡಿ ಏನ್ ಮಾಡಿದ್ರು, 1000 ಗಟ್ಟಲೆ ಮಾಡಿದ್ರು. ಅವಕ್ಕೇನಂತಾರ, ಅವು ಅನುಭವ ಮಂಟಪಗಳೇ. ಅನುಭವ ಮಂಟಪದ ಏನು ಉದ್ದೇಶ ಅಂತಂದ್ರೆ ಅನ್ನದಾಸೋ ಜ್ಞಾನದಾಸೋ, ಅನ್ನದಾಸೋ ಜ್ಞಾನದಾಸೋ. ಹೊಟ್ಟಿಗೆ ಅನ್ನ ಹಾಕ್ಬೇಕು, ಜ್ಞಾನ ಕೊಡ್ಬೇಕು, ಬೆಳೆಸ್ಬೇಕು. ಅದೇ ಒಂದೇ ಕೆಲಸ. ಅವರು ಗುರುಲಿಂಗ ದೇವರ ಗರಡಿ ಒಳಗೆ ಬೆಳೆದಂತ ಕಮಲಾದೇವಿ ಮುಂದ
ಅಷ್ಟು ಬಂದದೆ ಭೂಮಿ ಮೇಲೆ ಒಂದನಿ ನೀರು ಬಿತ್ತು ಅಂತಂದ್ರ ನೀರಿಂದ ಚಲನೆ ಯಾವ್ರ ಕಡೆ ಮುಖ ಮಾಡ್ಕೊಂಡಿರ್ತದ್ರಿ ಅದು ಅದ್ರ ಮುಖ ಯಾಕಡೆ ಇರ್ತದ ಹರಿಬೇಕು ಯಾಕಡೆ ಹರಿತು ಏನ್ರಿ ಸಮುದ್ರ ಕಡೆ ಯಾಕಡೆ ಹೆಂಗ ಮಾಡಿದ್ರು ಒಟ್ಟು ಸಮುದ್ರಕ್ಕೆ ಹೋಗಿ ಸೇರತನ ಬಿಡಂಗಿಲ್ಲ ಸಮುದ್ರನೇ ಅದರ ಲಕ್ಷ್ಯ ಸಮುದ್ರ ಕಡೆ ಹರಿಬೇಕ ಹೆಂಗರೆ ಮಾಡಿ ನದಿ ನಾಲೆ ಅದರಾಗ ಒಟ್ಟ ಹರಿದು ಇಳಿಜಾರ ಕಡೆ ಹರಿದು ಒಂದ್ ಕಡೆ ನದಿ ಹೋಗಿ ಸೇರತನ ಸಮಾಧಾನ ಇಲ್ಲ ನದಿಗೆ ಹೋಗಿ ಸೇರಿದ ಮೇಲೆ ಅದಕ್ಕೆ ಸಮಾಧಾನ ಹೋಗಿ ಸೇರಿಬಿಟ್ಟೆ ಅದು ಗ್ಯಾರಂಟಿ ಸಮುದ್ರಕ್ಕೆ ಕರ್ಕೊಂಡು ಹೋಗ್ತದೆ ಅಂತ ಅದಕ್ಕೆ ಗ್ಯಾರಂಟಿ ಈ ಸತ್ಸಂಗಕ್ಕೆ ಬಂದು ಸೇರಿದ ನದಿ ಸೇರಿದ ನೀರ ಹನಿ ಇದ್ದಂಗ ಅದು ಗ್ಯಾರಂಟಿ ಸಮುದ್ರಕ್ಕೆ ಕರ್ಕೊಂಡು ಹೋಗ್ತದೆ ಹಾಗಿದು ಬ್ರಹ್ಮಜ್ಞಾನದ ಸತ್ಸಂಗ ಅಂದ್ರೆ ಇದು ಗ್ಯಾರಂಟಿ ಶಿವನನ್ನ ಕರ್ಕೊಂಡು ಶಿವನಲ್ಲಿ ಹೋಗಿ ಶಿವನಲ್ಲಿ ಬೆರೆಸಿ ಶಿವ ಸ್ವರೂಪ ಮಾಡ್ತದನ್ನಂತ ಆತ್ಮವಿಶ್ವಾಸ ಉಂಟಾಗಂತ ಒಂದು ಸ್ಥಿತಿ. ಅದೇ ರೀತಿ ಕಲ್ಯಾಣದೊಳಗೆ ಇಂಥದೊಂದು ವ್ಯವಸ್ಥೆ ಆದ ಅಂತ ಗೊತ್ತಾದ್ಮೇಲೆ ತನ್ನ ಲೌಕಿಕ ಬದುಕು ಮಹಾರಾಣಿ. ಈಗಿನ ಕಾಲದಾಗ ಏನ್ ನೋಡ್ತಾರ, ಹುಡುಗಂದು ಹುಡುಗಿದು ಏನಾರ ಇಂಥವು ಶಿವಗುಣಗಳು ನೋಡ್ತಾರೇನೀಗ? ಇಲ್ಲ. ಹುಡುಗಿ ಅವ ಅಪ್ಪ ಏನ್ ಮಾಡ್ತಾರ, ಹುಡುಗನವ ಅಪ್ಪ ಏನ್ ಮಾಡ್ತಾರ, ಅವ್ರ ಬ್ಯಾಕ್ ಗ್ರೌಂಡ್ ಏನದ, ರಾಜಕಾರಣ, ಪೊಲೀಸು, ಮತ್ತೇನೇನದ, ಮತ್ತ ಅಧಿಕಾರ, IAS IPS ಯಾರ್ಯಾರದಾರ ಅವ್ರ ಮನ್ಯಾಗ, ಮತ್ತ ಎಷ್ಟು ಮನಿ ಕಟ್ಟ್ಯಾರ, ಏಸ್ ಅಂಗಡಿ ಕಟ್ಟ್ಯಾರ, ಏಸ್ ಬಾಡಿಗೆ ಕೊಟ್ಟಾರ, ಹೊಲ ಆಸ್ತಿ ಮನಿ ಪರಂಪರೆ ಫ್ಯಾಕ್ಟ್ರಿ ಏನೇನದವ ಇವೆಲ್ಲ ನೋಡ್ತಾರ. ಎಂತ ಬುದ್ಧಿಗೇಡಿಗಳ ಕೆಲಸ ಗೊತ್ತದ ಇದು. ಆಯ್ತು ಅವೆಲ್ಲ ದೊಡ್ಡ ದೊಡ್ಡ ನೋಡಿ ಅವಕ್ಕ ಮಕ್ಕಳಿಗೆ ಅದ್ದೊತ್ತ ಬೆಳೆಸಿರ್ತಾರ, ಕೆಟ್ಟ ದುರಹಂಕಾರಿಗಳಾಗಿ ಬೆಳೆಸಿರ್ತಾರ. ಅವ್ರು ಹೇಳ್ದಂಗೆ ಇವ್ರು ಕೇಳಿರ್ತಾರ. ಮುಂದೆ ಗಂಡನ ಮನೆಗೆ ಹೋಗಿ ಅವ್ರು ಹೇಳ್ದಂಗೆ ಕೇಳಂದ್ರೆ ಅವರೇ ಕೇಳಕ್ ಅಂತಾರ. ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೇಕಾಗ್ತದ. ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೇಕನ್ನೋ ವಿವೇಕ ಇದ್ದವರು ಇದ್ದು ಗೀರಿತಾರೆ. ಅದು ವಿವೇಕ ಇಲ್ಲದ ಅವಿವೇಕಿ ಮಕ್ಕಳು, ಅಯೋಗ್ಯ ಮಕ್ಕಳು ಇದ್ದವ್ರು ಏನ್ ಮಾಡ್ತಾರೆ, ಡೈವರ್ಸ ಪಾಯ್ವರ್ಸ ಮಾಡ್ಕೊಂಡು ಜಗಳ ಹೊಡ್ಪಾಟ್ ಮಾಡ್ಕೊಂಡು ಮತ್ತೆ ಎಲ್ಲಿ ಹೋಗಿದ್ರು ಅಲ್ಲೇ ಬಂದು ಬೀಳತ್ರು. ಇದೆ ನಡೆದತ್ತಿ. ನೋಡ್ಬೇಕಾಗಿದ್ದು ಏನು ಅವ್ರ ಮನೆ ಸಂಸ್ಕಾರ ಸಂಸ್ಕೃತಿ. ಬಡತನ ಶ್ರೀಮಂತಿಕೆಯನ್ನ ನೋಡಿ ಮಾಡುವ ಬೀಗಸ್ತನ ಬಹಳ ಅಪಾಯ. ಸಂಸ್ಕಾರ ಸಂಸ್ಕೃತಿಯನ್ನ ನೋಡ್ಬೇಕು. ಏನ್ ಪದ್ಧತಿ ಅದ, ಏನ್ ಫಾಲೋ ಮಾಡ್ತಾರ ಅವ್ರು, ಯಾವ ಸತ್ಸಂಗದವರ, ಯಾವ ಗ್ರೂಪಿನವರದಾರ, ಅಲ್ಲಿ ಇವ್ರ ಪಾತ್ರ ಏನು, ಹೆಂಗದರ ಏನು ಎಲ್ಲ ತಿಳ್ಕೋಬೇಕು. ಅದು ತಿಳ್ಕೋಬೇಕು. ಅದು ಬಿಟ್ಟಿಗೆ ಏನಾರ ಒಂದು ಹುಚ್ಚು ತಿಳ್ಕೊಂಡಿಕ್ಕೆ ಅವ್ರ ಮನೆಗೆ ಎಷ್ಟು ಶ್ರೀಮಂತಿಕೆ ಇದ್ರೆ ಅದು ಏನ್ ಮಾಡ್ತದೆ, ಏನು ತಿಲ್ಲಕ್ ಬರ್ತದ, ಉಳ್ಳಕ್ ಬರ್ತದೆ. ತಿನ್ನೋದೇ ಅರ್ಧತ್ತು ಕೂಳಿನ ಸಲುವಾಗಿ ರಾಶಿ ರಾಶಿ ಆಸೆ ಪಡೋದು ಹುಚ್ಚರ ಕೆಲಸ. ಅವಾಗ ಪ್ರಭುದೇವರ ಸಂಗಟ ಬಂದು ಇದೇ ಸಂವಾದ ಮಾಡಿ ಅನುಭವ ಮಂಟಪದೊಳಗೆ ಪ್ರಭುದೇವರಿಗೆ ಸೋಲಿಸ್ತಾಳ. ಅವಾಗ ಸೋಲಿಸ್ತಾಳ. ಆ ಸಂವಾದದೊಳಗೆ ಪ್ರಭುದೇವರಿಗೆ ಸೋಲಿಸಿದಾಗ ಪ್ರಭುದೇವರು ಪೂರ ಶೂನ್ಯ ಪೀಠದ ಮ್ಯಾಲ ಕೂತವರು ಬಡ ಬಡ ಕೆಳಗಿಳಿದು ಬಂದು ಅದೇ ಒಂದು 10-15 ವರ್ಷದ ಹುಡುಗಿ ಮಹಾದೇವಿ ಅಕ್ಕಂಗಳ ಶ್ರೀಪಾದಂಗಳಿಗೆ ನಮೋ ನಮೋ ಎಂಬೆನು ಅಂದ ಕೂಡಲೇನೆ ಕೈಲಾಸದೊಳಗೆ ಪಾರ್ವತಿ ಚಪ್ಪಾಳೆ ಮಾಡೋದು ನಕ್ಕೋದು ಖುಷಿ ಪಡ್ತಾರೆ. ಹೆಂಗಿರ್ತದೆ ಅದಕ್ಕೆ ಯಾವಾಗ ಅಲ್ಲಿ ಹೆಣ್ಣಿನ ಮುಂದ ಗಂಡು ಏನಿದ್ರು ಗೆದ್ದೀನಿ ಅಂತ ತನ್ನ ಗೆಲುವು ತೋರಿಸ್ಲಕ್ ಹೋಗಬಾರ್ದು. ಅವರು ಸೋತ್ರು ಸಹಿತ ಸೋತಿರಿ ಅಂತ ಅಪಮಾನ ಮಾಡಬಾರ್ದು. ನಾವೇ ಸೋತೀವಿ ಅಂದ್ರೆ ಅವ್ರು ಸಮಾಧಾನ ಇರ್ತಾರೆ. ಅವ್ರು ಏನಾರ ಸಮಾಧಾನ ತಪ್ಪಿಸಿದ್ರಿ ಫಜಿತಿ ಆಗಿಬಿಟ್ಟು. ಅದಕ್ಕೆ ಮನಿ ಸಮಾಧಾನ ಇರ್ಬೇಕಾದ್ರೆ ನೀನೇ ಗೆದ್ದಿ ನೀನೇ ಚಲೋ ಅಂತ ಹೇಳ್ಬಿಡ್ಬೇಕ. ಇಷ್ಟೇ ಇರೋದಿಲ್ಲ ಮಜಾ. ಅತಿಯಾಗಿ ನಂದೇ ನಡಿಲತ್ ಕಾರವಾರ ಮಾಡ್ಲಕ್ಕಂದ್ರೆ ಅವರು ಕಾಯ್ತಿರ್ತಾರೆ. ಅತ್ತೆ ಒಂದು ಕಾಲ ಸಸೆಗೆ ಒಂದು ಕಾಲ ಮುಂದೆ ಅವರು ಇವ್ರು ಅವ್ರಿಗೆ ಚಟ್ನಿ ಹರಿದ್ರೆ ಅವ್ರು ಇವ್ರಿಗೆ ಒಂದೇನೋ ಚಟ್ನಿ ಹರಿತಾರೆ. ಒಳಗಿಂದ ಎಲ್ಲ ಇಟ್ಕೊಂಡಿರ್ತಾರೆ ಸ್ಟಾಕ. ಆಮೇಲೆ ಮಾಡ್ತಾರೆ ಪದ್ಧತಿ. ಅದಕ್ಕೆ ಮುಂದಿಂದ ಪ್ರಭುದೇವರು ಅಕ್ಕಮಹಾದೇವಿ ಸಂವಾದದ್ದು ಒಂದ್ಸಾರಿ ಮತ್ತೊಂದ್ಸಾರಿ ಹೇಳಲ್ಲ. ಅದೇ ಹೇಳ್ಕೊತ್ ಕೂತರ ಇದು ವಿಚಾರ ಸಾಗರ ಹಿಂದಕ್ಕೆ ಬೀಳ್ತದ. 58ನೇ
ಚೌಪಾಯಿ धन कछु मिलई ज बाहिर घर में सो सब खर्चई कामिनी घर में भूषण वस्त्र ताई पहिनावई गुरु पितु माता यादिहू न आवई ಏನಪ್ಪ ಅಂದ್ರ ಧನ ಕಚ್ಚು ಮಿಲೈ ಜೋ ಬಾಹಿರ ಧರ್ಮೆ ಅಂದ್ರೆ 1 ಮತ್ತು 2ನೇ ಸಾಲು ಸೋ ಸಬ್ ಖರ್ಚೈ ಕಾಮಿನಿ ಧರ್ಮೆ ಹೊರಗೆ ಹೋಗಿ ದುಡಿದು ತಂದ ತನ್ನ ಮನೆಯಲ್ಲಿ ಇಟ್ಟುಕೊಂಡು ಒಂದು ಹೆಣ್ಣಿಗಾಗಿ ಖರ್ಚು ಮಾಡುತ್ತಾನೆ. ಹೊರಗೆ ಹೋಗ್ತಾನ, ದುಡ್ಕೊಂಡು ತರ್ತಾನ, ತಂದು ಏನ್ ಮಾಡ್ತಾನ, ಆ ಹೆಣ್ಣಿಗಾಗಿ ನಾವು ಖರ್ಚು ಮಾಡ್ತಾನೆ. ದುಡ್ದದ್ದೆಲ್ಲ ಅಕ್ಕಿ ಸಲಗಿ ಖರ್ಚು ಮಾಡ್ತಾನೆ, ಅಕ್ಕಿ ಸಲಗಿ ಖರ್ಚು ಮಾಡ್ತಾನೆ ಎಲ್ಲ. ಅದೇ ಅದರ ಅರ್ಥ. ವಾರ್ಷಿಕೋತ್ಸವಕ್ಕೆ ಹೋಗ್ಬೇಕಾದ್ರೆ 2,000 ಭಾಳ ಆಗ್ತದ್ರಿ, 1,000 ರೂಪಾಯಿ ಹಾಕಬೇಕಲ್ಲಕತ್ತೀವಿ ಅಂತ. ಇದಕ್ಕೆ ಖರ್ಚು ಮಾಡ್ಬೇಕಾದ್ರೆ 2,000 ಭಾಳ ಆಗ್ತದೆ. 2,000 ಭಾಳ ಆಗ್ತದೆ ವಾರ್ಷಿಕೋತ್ಸವ. ಯಾಕಂದ್ರೆ ಅದು ಆತ್ಮೋದ್ಧಾರದ ಕೆಲಸ ಅನ್ನೋದು ಅರಿವು ಬರಲ್ದು. ಆತ್ಮೋನ್ನತಿಗಾಗಿ ಅಲ್ಲಿ ಮಾಡ್ಲಕತ್ತೀವಿ, ಅದಕ್ಕೆ ಖರ್ಚು ಮಾಡಿದ್ರೆ ಭಾಳ ಆಗ್ತದೆ. ಅದಕ್ಕೆ ಒಂದೊಂದೇ 1,000 ರೂಪಾಯಿ ಹಾಕ್ತೀವಿ. ಇವತ್ತೇ ಹೆಂಡ್ರು ಒಂದು 10,000 ರೂಪಾಯಿ ಸೀರೆ ತಂದಾರಂದ್ರೆ ಕಿಸದು ಕೊಡ್ತಿರ್ತೀರಿ. ಅದು ಬಹಳ ಆಗಂಗೇ ಇಲ್ಲ. ಯಾಕಾಗಲ್ಲ? ಹೆಣ್ಣು ಮಕ್ಕಳು ಖರ್ಚು ಮಾಡಿದ್ದು ಬಹಳ ಆಗಂಗಿಲ್ಲ. ಯಾಕಾಗಂಗಿಲ್ಲ? ಬಹಳ ಅನಿಸ್ತದೇನು? ಕೊಟ್ಬಿಡ್ತೀರಿಲ್ಲ, ಇಂಥ ತಂದಿ ನೋಡ್ರಿ, ಇಲ್ಲಿಟ್ಟಿ ನೋಡ್ರಿ ಅಂತ ಇಟ್ಬಿಡ್ತಾರ ಅವ್ರು. ನೀ ಎಲ್ಲಿ ತರ್ತಿ, ಹೆಂಗ್ ಮಾಡ್ತೀವಿ ಗೊತ್ತಿಲ್ಲ. ಹೆಂಗ ಬಜಾರ್ದಾಗ ನೋಡ್ರಿ, ಗಂಡು ಮಕ್ಕಳ ಚಪ್ಪಲಿ 200 ರೂಪಾಯಿ, ಹೆಣ್ಮಕ್ಳ ಚಪ್ಪಲಿ 800 ರೂಪಾಯಿ. ಅದ್ರಾಗ ಏನಿರ್ತದೆ, ಇವ್ರಕ್ಕಿಂತ ಸಣ್ಣ ಇರ್ತಾವ ಚಪ್ಪಲಿ. ಸಣ್ಣ ಚಪ್ಪಲಿ ಅವು ಏನ್ ಕೀಟ ಇರ್ತಾವ, ಪ್ಲಾಸ್ಟಿಕ್ ರಬ್ಬರ್ ಒಂದಿಟ್ಟು ಮಿಂಚ್ ಹಚ್ಚಿರ್ತಾರ, ಒಂದಿಟ್ಟು ಬಣ್ಣ ಇರ್ತದ. ಇವ್ರದ್ದು 400, ಇದು 200, 300, ಭಾಳ ಆದ್ರೆ 500 ರೂಪಾಯಿ ಚಪ್ಪಲಿ. ಅವ್ರದ್ದು 2,500, 3,000 ಏನಿರ್ತದ ಅದ್ರಾಗ ಅಂತದ್ದು. ಗಂಡು ಮಕ್ಕಳು ಛತ್ರಿ ತಗೊಂಡ್ರೆ 100, 150 ರೂಪಾಯಿ, ಅವ್ರ ಛತ್ರಿ ತಗೊಂಡ್ರೆ 450 ಅಂತಾರೆ. ಛತ್ರಿ ಚಪ್ಪಲಿ ಅವ್ರದ್ದು ಏನದವ ಎಲ್ಲ ಕಾಸ್ಟ್ಲಿ ಇದ್ರು ಸಹಿತ ಅವ್ರ ಹ್ಯಾಂಗಾರ ಮಾಡಿ ಅಟ್ರಾಕ್ಷನ್ ಇರ್ತದ, ಖರೀದಿ ಮಾಡಿಬಿಡ್ತಾರ. ಅದು ರೊಕ್ಕ ಎಲ್ಲಿ ತೆಗಿಬೇಕು ಅಲ್ಲಿ ತೆಗೆದು ತಂದು ಕೊಡ್ತಾರ, ದುಡಿಸ್ತಾರ. ಆಸಾಮಿ ಯಾವ ಹಾಕಿರಲಕ್ಕ ಆ ರೊಕ್ಕ ನಾವು ಕಚ್ಕೋಬೇಕಂತ ವ್ಯಾಪಾರಿಗಳು ಹೆಣ್ಮಕ್ಳಿಗೆ ಗೊತ್ತಿಡಿಸಿ ದೊಡ್ಡ 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 ಶೋರೂಮ್ಗಳು ಮಾಡಿಬಿಟ್ಟಾರೆ. ಹೆಣ್ಮಕ್ಳಿಗೆ ಗೊತ್ತಿಡಿಸಿ ಗಂಡ್ಮಕ್ಳು ರೊಕ್ಕ ಕಸ್ಕೋದಲ್ಲಕ್ಕ. ನೋಡ್ರಿ ಹೆಂಗ ಆತ್ಮೋನ್ನತಿಗಾಗಿ ಖರ್ಚು ಮಾಡಿದ್ರೆ ಲೆಕ್ಕ ಆಗ್ತದೆ. ಇದು ಮನಸ್ಸು ಬರ್ಲಿ ಇದ್ದ ರೊಕ್ಕ ಎಲ್ಲ ಹೊರಗೆ ಹೋಗಿ ಏನು ದುಡಿದು ತರ್ತಾನ, ತನ್ನ ಮನೆಯಲ್ಲಿ ಇಟ್ಟುಕೊಂಡು ಒಂದು ಹೆಣ್ಣಿಗಾಗಿ ಖರ್ಚು ಮಾಡುತ್ತಾನೆ. ಒಡವೆ ವಸ್ತ್ರಗಳನ್ನ ಅವಳಿಗೆ ತಂದು ತಂದು ತೊಡಿಸುತ್ತಾನೆ. ಭೂಷಣ ವಸ್ತ್ರ ತಾಯಿ ಪಹಿರಾವೈ, ತನ್ನ ಕಾಲನ್ ಬೂಟ ಚಪ್ಪಲಿ, ತನ್ನ ಅಂಗಿ ಪ್ಯಾಂಟ ಎಲ್ಲ ಅಲ್ಲಿ ಇಲ್ಲಿ ಹರಿದಿರ್ತಾವ, ಹೊಲ್ಕೊಂಡು ಗುಂಡಿ ಹಚ್ಕೊಂಡು ಹೆಂಗೋ ಒಂದು ಮಾಡಿ ಇಸ್ತ್ರಿ ಹೊಡ್ಕೊಂಡು ಹೆಂಗೋ ಒಂದು ಬದುಕು ಮಾಡ್ತಾನೆ. ತನಗೆ ಬೇಕು ಅನ್ನೋದು ಏನೇನು ಇಲ್ಲ, ಎಲ್ಲ ಅಕ್ಕಿಗೆ ಮಾಡ್ಬೇಕನ್ನೋದೇ ಅವನಿಗೆ. ಅಕ್ಕಿಗೆ ಒಯ್ದು ಕೊಟ್ಟರೆ ಬಲೆ ಖುಷಿ. ಒಯ್ದು ಕೊಟ್ಟಂಗೆಲ್ಲ ಖುಷಿ. ಅದರ ಖುಷಿ ಅದ ಅವನಿಗೆ, ಅದು ಕೊಡೋದ್ರಿಂದ. ಅವಶ್ಯಕತೆ ಇಲ್ಲ ಅಂದ್ರೂ ಸಹಿತ ಅನಾವಶ್ಯಕವಾಗಿ ಇದು ನಡೆದದ ಅನ್ನೋದು ಒಂದು ಸ್ವಲ್ಪನು ಏನಂತಾರ ಅದು ಯಾವಾಗಂತಾರ ಅವಾಗ ನಕ್ಕದ್ನ ಅದನ್ನೇನು ಚಿಂತೆ ಮಾಡಬೇಡ ಅಂತೇಳಿ ಖರ್ಚು ಮಾಡೇ ಮಾಡ್ತಾನೆ. ಮಾಡವಿ ವಸ್ತ್ರ ತಂದು ತೊಡಿಸುತ್ತಾನೆ. ಗುರು ತಂದೆ ತಾಯಿ ಯಾರನ್ನೂ
ಅವಳ ಹೊರತಾಗಿ ಆತ ನೆನೆಯುವುದೇ ಇಲ್ಲ. ಯಾಕೆ ಹಿಂಗ್ ಮಾಡ್ತಾನ್ರಿ? ಹಿಂಗ್ಯಾಕೆ ಮಾಡ್ತಾನೆ? ಇದಕ್ಕೆ ಇಂಥ ಗುಣಕ್ಕೆ ಏನಂತಾರ? ಮೋಹ. ಮೋಹ, ಕಾಮ, ಕ್ರೋಧ, ಲೋಭ, ಮೋಹ. ಮೋಹ ಯಾವನ ಬಲ್ಲಿ ಅದ ಅವನಿಗೆ ಹಿಂಗ ಆಗ್ತಿರ್ತದೆ. ಸತ್ಕಾರ್ಯಕ್ಕ ಮಾಡ್ಬೇಕಾದ್ರೆ ಒಲ್ಲ ಅನಿಸ್ತದ, ವಜ್ಜ ಅನಿಸ್ತಿರ್ತದೆ. ಮತ್ತೆ ಅಲ್ಲಿ ಖರ್ಚು ಮಾಡೋದೇನು? ಅದೇನು ಯಾರಿಗೆ ಖರ್ಚು? ತನ್ನ ಸಲುವಾಗಿ ಮಾಡ್ಕೊಳಕ್ ಖರ್ಚದ. ಅದೇನು ಮಂದಿ ಸಲ ಯಾರಿಗಾರ ಕೊಡಕ್ ಖರ್ಚು ಅಲ್ಲ. ಸತ್ಕಾರ್ಯಕ್ಕೆ ಮಾಡಿದ್ನು ತಾನು ಎಂಜಾಯ್ ಮಾಡಕ್ ಹೋಗೋ ರೊಕ್ಕನೇ ಅದು. ಸರ್ಕಾರದವರು ಬಸ್ ಫ್ರೀ ಬಿಟ್ಟಾರ ಅಂತ ಹೇಳಿ ಹೆಣ್ಮಕ್ಳು ಎಲ್ಲಾರ ಹೋಗಿ ಇಳಿದ್ರೂ ಅಲ್ಲೇನು ಮುಂದೆ ಲಾಡ್ಜಿಂಗ್ ಫ್ರೀ ಇರ್ತವ, ಏನು ಊಟ ಫ್ರೀ ಇರ್ತವ, ಆ ದೇವ್ರ ದರ್ಶನ ಮಾಡೋ ಟಿಕೆಟ್ ಫ್ರೀ ಇರ್ತದ, ಮುಂದೆಲ್ಲ ರೊಕ್ಕ ಕೊಡಬೇಕಲ್ಲ. ಬಸ್ನಾಗ ಬಂದು ಫ್ರೀ ಕಳಿಸ್ತಾರ, ಹೋಗಿ ಎಲ್ಲಾರ ಅಲ್ಲಿ ಇಳಿದ್ಮೇಲೆ ರೊಕ್ಕ ಖರ್ಚು ಮಾಡಬೇಕಲ್ಲ. ಹಂಗೇನಾರ ಪುಕ್ಷೇಟೆ ಬಾಕಿ ಅದೇನು ಇಲ್ಲಿ ಏನಿಲ್ಲ. ಹೀಗಾಗಿ ಎಲ್ಲವನ್ನ ಒಯ್ದು ಹೆಣ್ಣಿನ ಪಾದಕ್ಕೆ ಇಟ್ಟು ತನ್ನ ಆತ್ಮೋದ್ಧಾರಕ್ಕೆ ಖರ್ಚು ಮಾಡಬೇಕಾದ್ರೆ ಲೆಕ್ಕ ಆಗ್ತಾನಲ್ಲ. ದನ ಕುಚ್ಚು ಮಿಲೈ ಹೆಚ್ಚು ಬಾಯಿರ ಗರ್ಮೆ. ಹೊರಗೆ ಹೋಗಿ ದುಡಿದು ತಂದದ್ದೆಲ್ಲ ಮನೆಗೆ ಇಟ್ಕೊಂಡದ್ದು ಸಾಂಬ್ ಎಲ್ಲವೂ ಖರ್ಚು ಮಾಡಿಬಿಡ್ತಾನೆ. ಕಾಮೀರ್ ಧರ್ಮೆ, ಅಕಿ ಸಲುವಾಗಿ ಖರ್ಚು ಮಾಡ್ತಾನೆ. ಭೂಷಣ, ವಸ್ತ್ರ, ತಾಯಿ, ಪೈರ ಅಂದ್ರೆ ಪೈನ ಅಂದ್ರೆ ತೊಡಸ್ತಾನೆ. ಬಂಗಾರ, ಬ್ಯಾಟ್ಟಿ ಎಲ್ಲ ತಂದಕಿ ತೊಡಿಸಿ ಶೃಂಗಾರ ಮಾಡ್ತಾನ. ಅದರಂಗೆ ಒಂದು ಸ್ವಲ್ಪ ಗುರುಗಳಿಗೆ, ಪಿತೃಗಳಿಗೆ, ತಂದೆ ತಾಯಿಗೆ, ಏನು ಗುರುಗಳಿಗೆ ಹೋಗಿ ಒಂದು ಸ್ವಲ್ಪ ಹೋಗಿ ಬರೋಣ, ಭೇಟಿಯಾಗಿ ಬರೋಣ, ಒಂದಿಟ್ಟು ಖರ್ಚು ಮಾಡೋಣ ಸಾಧ್ಯನೇ ಇಲ್ಲ. 4 ವರ್ಷ ಡಿಸೆಂಬರ್ 21ರಿಂದ ಆನ್ಲೈನ್ ರೆಕಾರ್ಡಿಂಗ್ ಮಾಡ್ಲಕತ್ತೀವಿ. ಮಾಡಿ ಯೂಟ್ಯೂಬ್ನಾಗ ಬಿಡ್ಲಕತ್ತೀವಿ. ಡಿಸೆಂಬರ್ 1, 2021 ಅದು ಒಂದು ಒಳ್ಳೆ ಘಟನೆ. ಇದು ಒಂದು ರೆಕಾರ್ಡ್ ಮಾಡ್ಲಕತ್ತಿದ್ದು. ಅದಕ್ಕಿಂತ ಮೊದಲೇ 2-3 ವರ್ಷದಿಂದ ಸತ್ಸಂಗ ನೋಡ್ಬೋದು. ಈ ರೀತಿ ನಡೆದಂತ ಸತ್ಸಂಗದಾಗ 25ನೇ ಇಸ್ವಿನೂ ಮುಗಿಲಕ್ಕ ಬಂತು. ಒಂದು ದಿನನಾದ್ರೂ ನಮ್ಮ ಪಾಠ ಹೇಳ ಗುರುಗಳು ಮನೆಗೆ ಹೋಗ್ಬೇಕು, ಅವ್ರ ಊರಿಗೆ ಹೋಗ್ಬೇಕು, ಅವ್ರಿಗೆ ಭೇಟಿ ಆಗ್ಬೇಕು, ಅವ್ರಿಗೆ ಮಾತಾಡಿಸ್ಬೇಕು, ನೋಡ್ಬೇಕು ಅವ್ರ ಸ್ಥಿತಿಗತಿಗಳು ಹೇಗದಾವ ಏನು ಅಂತ ಹೇಳಿ ಅಪೇಕ್ಷೆ ಬರಲೇ ಇಲ್ಲ. ಯಾಕ? ಮೋಹ. ಯಾಕಂದ್ರೆ ಆ ಗುರುವಿಗೆ ನಮ್ಗೆ ಯಾವ ರೀತಿಯ ರಕ್ತ ಸಂಬಂಧ ಇಲ್ಲೇ ಇಲ್ಲ. ಏನ್ ಸಂಬಂಧ? ಪಾಠ ಹೇಳ್ತಾರ, ಕೇಳ್ತೀವಿ ಅಷ್ಟೇ. ಬರೀ ರಕ್ತ ಸಂಬಂಧಿಕರ ಸಂಗಟೇ. ಯಾರಿಗಾರ ಏನಾಯ್ತಂದ್ರೆ ಅಲ್ಲಿ ಹೋದೆ, ಇಲ್ಲಿ ಹೋದೆ, ಅದು ಮಾಡಿದೆ, ಇದು ಮಾಡಿದೆ. ಭಕ್ತಿ ಸಂಬಂಧದ ಬೆಲೆನೇ ಇಲ್ಲ. ಯಾಕ? ಮೋಹ. ಗುರುಗಳಿಗೆ ಅಲಕ್ಷ್ಯ ಮಾಡ್ದಂಗೆ ಉಳಿದವರಿಗೆ ಅಲಕ್ಷ್ಯ ಮಾಡ್ರಿ. ನಿಮ್ ಬಂಧು ಬಳಗಕ್ಕ ಆಗಲ್ಲ. ಯಾಕಂದ್ರೆ ಅದು ಮೋಹ ಹಂಗೆ ಮಾಡಿಸ್ತದ. ಏನು ಮಾಡಕ್ಕಾಗಲ್ಲ. ಎಲ್ಲ ಬಂಧು ಬಳಗದವ್ರು ಯಾರು ಏನಾಗ್ತದ ಎಲ್ಲ ಕಡೆ ಹೋಗೋದು, ಎಲ್ಲನೂ ಮಾಡೋದು. ಇಲ್ಲಿ ಬರ್ಬೇಕಿಲ್ಲ, ಇಲ್ಲಿ ನೋಡಕ್ಕಿಲ್ಲ, ಇಲ್ಲಿ ಮಾತಾಡಕ್ಕಿಲ್ಲ. ಇದು ಎಂತ ಸ್ವಭಾವ ಅಂತೀರಿ ಇದಕ್ಕೆ? ಸುಮಾರು 5-6 ವರ್ಷ 7 ವರ್ಷದ ಸಂಬಂಧ. ಬಿಡಂಗಿಲ್ಲದು. ನಿಮ್ಮ ತಪ್ಪಲ್ಲದು. ನಿಮ್ಮೊಳಗಿರುವ ನಿಮ್ಮ ದರಿದ್ರ ಸ್ವಭಾವ ಏನದಲ್ಲ, ಸ್ವಭಾವದ ತಪ್ಪದು. ಏನು ಮಾಡಕ್ಕಾಗಲ್ಲ. ನೋಡ್ಬೇಕು, ಅಲ್ಲಿನೂ ಹೋಗ್ಬೇಕು. ಇದರಂಗೆ ಅದನ್ನು ನಮ್ಮ ಮನೆ, ನಮ್ಮ ಆತ್ಮೋದ್ಧಾರಕ್ಕೆ ಕಾರಣವಾದಂಥದ್ದು ಒಂದು ಕ್ಷೇತ್ರ. ಅಲ್ಲಿ ಹೋಗ್ಬೇಕು, ನೋಡ್ಬೇಕು, ಮಾತಾಡಿಸ್ಬೇಕು. ನಾನು ಕರೆದೆ ಬರಲಿಲ್ಲ. ಯಾರೋ ಒಬ್ರು ತಮ್ಗೆ ಅನುಕೂಲ ಆದಾಗ ಒಂದಿಟ್ಟು ಬಂದು ಆದರು. ಅದು ಯಾರ ಸಂಗಟ ಯಾರ ಸಲುವಾಗಿ ಬಂದ್ರು. ಅವ್ರೇನು ಶ್ರದ್ಧೆಯಿಂದ ನಿಮ್ಮನ್ನು ಭೇಟಿ ಆಗಕ್ಕೆ ಅಂತ ಬಂದವರೇನಲ್ಲ. ಮತ್ತೆ ನಾನು ಆದಷ್ಟು ಎಲ್ಲ ಕಡೆ ತಿರುಗಾಡಿ ನೋಡಿದೆ, ಬಂದೆವು, ಕೈಲಾದಷ್ಟು ಉಪಚಾರ ಏನೋ ಮಾಡಿದ್ರಿ. ಆದ್ರೆ ಏನು ಶ್ರದ್ಧೆಯಿಂದ ಯಾವ ಮಟ್ಟದಲ್ಲಿ ನಿಮಗೊಂದು
ಒಳ್ಳೆ ಭಾವ ಉಂಟಾಗಬೇಕು. ಆ ಭಾವದ ದೊಡ್ಡ ಕೊರತೆ ನಿಮ್ಮೊಳಗೆ ಆದ. ಆ ಕೊರತೆ ಯಾಕೆ ನೀವು ನೀಗ್ತಾ ಇಲ್ಲ ಅಂದ್ರೆ ನಿಮ್ಮೊಳಗಿನ ಪಾಪಗಳು, ನಿಮ್ಮೊಳಗಿನ ಮೋಹದ ಸ್ವಭಾವ ಅವು ಏನು ಪರಿವರ್ತನೆ ಆಗ್ತಾನೆ ಇಲ್ಲ. ಅವು ಪರಿವರ್ತನೆ ಆದಾಗೆ ಆ ಪಾಠ ಹೇಳುವ ಶಿಕ್ಷಕರು, ಆ ಗ್ರಂಥ ರಚಿಸಿದ ಗುರುಗಳು, ಆ ಜ್ಞಾನದ್ದು ಬೆಲೆ ನಿಮಗೆ ಸರಿಯಾಗಿ ಅರ್ಥ ಆಗಿತ್ತು ಅಂತಂದ್ರೆ ನಿಮಗೆ ಆವಾಗ ಏನಾಗ್ತದ, ಈ ಲೈನಿಗೆ ಬರ್ತೀರಿ. ಯಾರ್ಯಾರು ಈ ಲೈನ್ದಾಗ ಇಲ್ಲ, ಈ ಲೈನ್ದಾಗ ನೀವು ಸುಮ್ಕೂತಿ ಕೇಳಕತ್ತೀರಿ ಹೊರತು ಶ್ರದ್ಧೆಯಿಂದ ಇದನ್ನ ಉಳಿಸಿ ಬೆಳೆಸಿ ಇದನ್ನ ದೊಡ್ಡದು ಮಾಡಿಕೊಂಡು ನಿಮ್ಮ ಜೀವನಕ್ಕೆ ಬೆಳಕು ಮಾಡ್ಕೊಳ್ಳಕ್ಕ ಇನ್ನೂ ಒಂದು ನಿರೀಕ್ಷಿತ ಮಟ್ಟದಲ್ಲಿ ಯಾರ್ದು ಬೆಳವಣಿಗೆ ಇಲ್ಲ. ಅದಕ್ಕೆ ಏನು ನೋಡಕ್ ನಮಗೆ ಸಿಕ್ಕಂತ ವ್ಯಕ್ತಿಗಳೇ ಅಂತವ್ರು ಸಿಕ್ಕಿರಿ, ಅಂತವ್ರು ಸಿಕ್ಕಾರ ಅಂತವ್ರ ಸಂಗಡ ಜಕ್ಕೊಂಡು ಹೋಗೋದು, ನಮ್ದೇನದ ನಾವು ಮಾಡ್ಕೊತ ಹೊಂಟೀವಿ. ನೀವೇನಾಗಬೇಕು ಆ ಮಟ್ಟದಲ್ಲಿ ಇಲ್ಲ, ಅದು ವ್ಯಕ್ತಿತ್ವನೇ ಅಲ್ಲ. ಇಷ್ಟೊಂದು ವಿಚಾರ ಸಾಗರ ಕೇಳಿದ ಮೇಲೆ ನಿಮ್ಮ ವ್ಯಕ್ತಿತ್ವದೊಳಗೆ ಬಹಳ ಬದಲಾವಣೆ ಆಗಬೇಕು. ಬಹಳ ಒಂದು ಶ್ರದ್ಧಾ ಭಕ್ತಿ ಜ್ಞಾನ, ಒಂದು ನಿಮ್ಮನ್ನು ನೋಡಿದ್ರೆ ಪೂಜ್ಯ ವ್ಯಕ್ತಿಗಳನ್ನಂಗ 4 ಜನ ನಿಮ್ಮನ್ನು ಗೌರವಿಸುವಂಗ ಆಗಬೇಕು. ಅದು ಬಹಳ ಅಪೇಕ್ಷೆ ಪಡ್ತೀನಿ. ಒಂದು ರತ್ನಗಳಾದಂಗ ಆಗ್ಬೇಕು, ಒಂದು ನಕ್ಷತ್ರಗಳಾದಂಗ ಆಗ್ಬೇಕು, ಸ್ಟಾರ್ ಆದಂಗ ಆಗ್ಬೇಕು, ಮಹರ್ಷಿಗಳಾಗಬೇಕು. ನಿಮ್ಮನ್ನಷ್ಟು ಚಂದ ಮಾಡಬೇಕಂತ ನಾನು ಪ್ರಯತ್ನ ಪಡ್ತೀನಿ. ಆದರೆ ನಿಮ್ಮೊಳಗಿನ ಅಹಂಕಾರ ನಿಮಗೆ ಬಿಡಂಗಿಲ್ಲ ಮುಂದಕ್ಕೆ ಹೋಗ್ಲಿಕ್ಕೆ. ಅದನ್ನ ದಾಟಬೇಕಾದವರು ನೀವೇ ತಿಳ್ಕೋಬೇಕು. ತಿಳ್ಕೊಂಡು ಬರ್ಬೇಕು. ಇದು ಮೋಹದ ಕಾರಣ ಹಿಂಗೆಲ್ಲ ಆಗ್ತಿರ್ತವೆ. ಗುರು, ತಂದೆ, ತಾಯಿ ಯಾರೂ ಬೇಕಾಗಿಲ್ಲ. ಗಂಡ ಹೆಂಡತಿ ಇಬ್ಬರು ಸಾಕು. ಗಂಡ ಹೆಂಡತಿ ಬಂಧು ಬಳಗ ಮಕ್ಕಳು ಮರಿ ಏನಾದ್ರು ಅವಿಷ್ಟೇ ಮಾಡ್ಕೊಂಡು ಹೋಗ್ಬೇಕೆ ಹೊರತು ಅದಕ್ಕೆ ಮೀಸಲು ನಮ್ಮ ತನು ಮನ ಧನ ಮತ್ತೊಂದಕ್ಕೆ ಬೇಡ. ಹಂಗೆ ಇಟ್ಕೊಂಡಿರಿ. ಅದೇ ಮಾಡ್ಕೊತ ಹೋಗಿದ್ರೆ ನಾವೇನ್ ಮಾಡಕ? ಎಲ್ಲ ಬೇರೆ ಯಾರು ಹೇಳಿ ಕಲಿಸ್ಲಕ್ ಬರಲ್ಲ. ಇದು ನೀವೇ ಮಾಡ್ಕೋಬೇಕಾಗ್ಯದ. ನೀವೇ ಅದರದ್ದು ಒಂದು ಈಗ ಅಪ್ಪಾಜಿ ನಿಮ್ಮ ಬೆಟ್ಟಿ ಎಲ್ಲಕ್ಕೆ ಇಂಥ ದಿನ ಬರ್ಲಕತ್ತೀವಿ, 1-2 ದಿನ ನಿಮ್ಮ ಹತ್ರ ಇದ್ದು ಓದ್ತೀವಿ ಅನ್ನೋ ಮಕ್ಕಳು ಒಬ್ರು ಇಲ್ಲ. ಯಾವುದೋ ಒಂದು ಕೆಲಸ ಕಾರ್ಯ ನಿಮಿತ್ತ ಎಕಡೋ ಬಂದಾಗ ಇವ್ರದ ಒಂದು 10 ಸಂಗಟ ಅನ್ನ ಅಂತ ಆಯ್ತು ಆಟರೇ ಬರ್ತಾರಲ್ಲ ಸಾಕು ಮಾಡಿ. ಏನಾರ ಮಾಡಿ ಹಂಗೆ ಮಾಡ್ಬೇಕು. ನೀವು ನಿಮ್ಮ ಮಕ್ಕಳ ಮನೆಗೆ ಅದು ಎಲ್ಲರೂ ಹೋಗ್ತಿರಲ್ಲ, ಮೊಮ್ಮಕ್ಕಳ ಮನೆಗೆ ಏನೋ ಒಂದು ಕೆಲಸದ ಮೇಲೆ ಬೆಂಗಳೂರಿಗೆ ಬಂದೇನಿ, ಒಂದು ಅರ್ಧ ತಾಸು ನಿನ್ನ ಭೇಟಿಯಾಗಿ ಮಕ್ಕಳ ಮಾರಿ ನೋಡಿ ಮೊಮ್ಮಕ್ಕಳ ಮಾರಿ ನೋಡಿ ಮತ್ತೆ ನಮ್ಮೂರಿಗೆ ನಾ ಬರ್ತೀನಿ ಅಂತೇಳಿ ಹಂಗೇನಾರು ಹೋಗಿರ ಮೊಮ್ಮಕ್ಕಳ ಮನೆಗೆ? ಅಲ್ಲೋಗಿ ಠಿಕಾಣಿ ಹಾಕಿ ಎಷ್ಟು ದಿನ ಎದ್ದು ಹಂಗೆ ಇಲ್ಲಿ ಬಂದಿರ್ಲಕ್ಕೆ ಏನಾಗ್ಯದ? ಅಲ್ಲಿ ಹೋದ್ರ ನೀವು ಖರ್ಚು ಮಾಡಿದ್ರೆ ಅಷ್ಟೇ ನಿಮಗೆ ಬೆಲೆ. ಯಾರ ಮನೆಗೆ ಹೋದ್ರು ಇದನ್ನು ತಿಳ್ಕೊಂಡ್ಬಿಡ್ರಿ. ನಿಮ್ಮದೇ ಖರ್ಚು ಮಾಡಿದ್ರೆ ನಿಮಗೆ ಬೆಲೆ. ಏನ್ ಬಂದ ಖಾಲಿ ಕೈಲೇ ಬಂದ 4 ದಿನ ಇದ್ದ ವಾರ ಏನ್ ಮಾಡದ ಬಂದು ಅಂತ ಯಾವ ಬಂದು ಬಳಗ ಮನೆಗೆ ಹೋದ್ರ ಗುರುವಿನ ಮನೆಗೆ ಹಂಗೇನಾರ ಅಂತಾರೇನು? ಏನಿಲ್ಲ. ಅಕಾರಣ ಆನಂದ ಅನುಭವಿಸುವುದಕ್ಕೆ ಗುರುವಿನ ಮನೆಗೆ ಬರುವ ಯಾವ ಕಾರಣ ಇಲ್ಲದೆ ಬೇರೆ ಯಾರ ಮನೆಗೆ ಹೋದ್ರೆ ಈಗ ಯಾಕೆ ಬಂದನಂತಾರ. ಕಾರಣ ಇದ್ರೆ ಅಟ್ಟೆ ಬರ್ಬೇಕು. ಗುರುವಿನ ಮನೆಗೆ ಅಕಾರಣ ಆಗಮನದ ಆನಂದ ಹಿಂಗೆಲ್ಲ ಇರ್ತಾವ. ಏನಾರ ಮಾಡ್ಕೊ. ಅದು ಯಾವುದು ನಿಮ್ಮಲ್ಲಿ ಆ ಒಂದು ಸ್ಪಿರಿಚುವಲ್ ಅಟ್ರಾಕ್ಷನ್ ಅನ್ನೋದು ಏನು ಬೆಳೆಸ್ಕೊಂಡಂತ ಲಕ್ಷಣಗಳು ಯಾವೂ ಕಾಣ್ತಾ ಇಲ್ಲ. ದೊಡ್ಡ ಕೊರತೆ ಇಲ್ಲ. ನೀವು ದಿನ ಹೇಳ್ತಾನೆ ಎರ್ಕಲ್ಲ ಯಾರು ಒಂದು ದಿನ ಬಿಡ್ಲಾರ್ದಂಗೆ ನಾ ಪಾಠ ಕೇಳ್ತೀನಿ. ಏನ್ ಮಾಡಿ ಕೇಳಿ ಬರೀ ಹೊಲ್ದಾಗ ಬೀಜ ಹಾಕೊಂಡು ಬೆಳಿನೇ ಕೊಡ್ಲಿಲ್ಲ. ಅದು ಒಂದಿನ ಬಿಡ್ಲಾರ್ದಂಗೆ ಕೇಳ್ತೀನಿ. ಏನ್ ಕೇಳಿ ಏನ್ ಮಾಡಿದಪ್ಪ? ಅದೇನು ಉಪಕಾರ? ಯಾರು ಉಪಕಾರ ಕೇಳ್ತಾರೆ? ನಿಮ್ಮ ಆತ್ಮಧಾರಕ್ಕೆ ನೀವು ಕೇಳಿದ್ ಏನು ಉಪಕಾರ? ಯಾರು ಮಾತು ಅನ್ನೋದು ಹೇಳೋದು ಒಂದಿನ ಬಿಡ್ಲಾರ್ದಂಗೆ ಕೇಳಿ ನಿಮ್ಮಂಥವ್ರಿಗೆ ಕೇಳಿದ್ರು ಆಟೆ ಬಿಟ್ರು ಆಟೆ. ಏನು ಫಲನೇ ಇಲ್ಲ ಅಂದ್ಮೇಲೆ ಅದು ತಗೊಂಡು ಏನ್ ಮಾಡ್ಬೇಕು? ಅದು ಉಪಕಾರ ಏನದು? ಯಾರು ಉಪಕಾರ? ಇಂಥವೆಲ್ಲ ಬೇಡ.
ನಿಮ್ಮಿಂದ ಬೆಳಕಾಗಬೇಕು. ಕಾಯ ವಾಚ ಮನಸ್ಸ ಜಗತ್ತಿನೊಳಗೆ ಬೆಳಕಾಗಂತ ಕೆಲಸಗಳಾಗಬೇಕು. ಎಲ್ಲ ಒಟ್ಟು ಕೇಳೋದು ಮತ್ತೆ ತಂದೆ ತಾ ಮಾಡ್ಕೊತಿರೋದು, ಅದು ಜೀವನ ಅಂತಾರೆ. ಅದಕ್ಕೆ ತಂದೆ ಮಾತಾಡೋದು, ತಂದೆ ತಂದು ಬಿಟ್ಟು ಎಕಡೆ ಸರದಾಡಂಗಿಲ್ಲ. ಸೆಲ್ಫ್ ಸೆಂಟರ್ಡ್ ಪರ್ಸನಾಲಿಟೀಸ್ ಅಂತಾರ. ಒಂದು ಸರ್ಕಲ್ ಹಾಕೊಂಡ್ಬಿಟ್ಟಿರ್ತಾರ, ಆ ಸರ್ಕಲ್ ಬಿಟ್ಟು ಮುಂದಕ್ಕೆ ಬರಂಗಿಲ್ಲ. ಅಂಥದ್ದು ಉಪಯೋಗ ಇಲ್ಲ. ಅದು ನಿಮಗೆ ಉಪಯೋಗ ಇಲ್ಲ, ಇನ್ನೊಬ್ಬರಿಗೆ ಏನು ಉಪಯೋಗ ಇಲ್ಲ ಅಂದ್ರೆ ಜೋರು ಒದರಾಡ್ಕೊತ ತಂದೆ ಸಾಧನೆ, ತಂದೆ ಜೋರು ಅದು ಎಷ್ಟು ಜೋರು ಒದರಾಡಿದ್ರು ಏನು ಅಲ್ಲ. ಅದನ್ನು ದಾಟಿ ಬಂದ್ರೆ ಲೆಕ್ಕ. ಇನ್ನೇನಪ್ಪ ಅಂದ್ರೆ ಮುಂದೆ 59ನೇ ವಿಷಯಾಂಕ ಪಾಯಸ ಪಾನ ಮಿಠಾಯಿ ಮೇವ ದೇಹ ಭಕ್ತಿತೆ ತಿಯ ನಿಜ ದೇವ ನೇಹ ನಾಥ ನಾಥೋ ನಹಿ ಛೂಟಿ ತಿಯ ಕೃಸಾನ ಪಿಯೋ ಬೈಲಹಿ ಕೊಟ್ಟೆ. ಏನ್ ಹಿಂಗಂದ್ರ ನಿಜ ದೇವ ಏನು ತನ್ನ ಸ್ತ್ರೀಯೇ ತನ್ನ ನಿಜವಾದ ದೇವತೆ. ಯಪ್ಪ ಯಾ ಗುರು ಬೇಡ, ಲಿಂಗ ಬೇಡ, ಜಂಗಮ ಬೇಡ, ಹಿರಿಯರು ಬೇಡ. ಈ ಮೋಹದೊಳಗೆ ಇದ್ದವರಿಗೆ ಪ್ರೇಮಿಗೆ ತನ್ನ ಪ್ರಿಯತಮೆಗಳೇ ದೇವತೆಗಳಿದ್ದಾರೆ. ದೇವತೆ ಎಂದು ಭಾವಿಸಿ ಭಕ್ತಿತೇ ದೇಹ ಭಕ್ತಿಯಿಂದ ಎಲ್ಲವನ್ನ ಸಮರ್ಪಿಸ್ತಾನೆ. ಪತ್ನಿ ಮೇರಾ ಗುರು, ಪೈಸಾ ಮೇರಾ ಪರಮಾತ್ಮ, ಬಚ್ಚೆ ಸಾರೆ ಸಾಧು ಸಂತ್ ಅಂತನೊಬ್ಬ ಲೌಕಿಕ ಕರ್ಮಿಯ ಮಾತದು. ಪೈಸಾ ಮೇರ ಪರಮಾತ್ಮ, ರೊಕ್ಕನೇ ನನ್ನ ದೇವರ. ಮತ್ತ ಆ ರೊಕ್ಕ ಗಳಿಸ್ಲಕ್ಕ ದಾರಿ ತೋರಿಸ್ಬೇಕು ಯಾರು? ಪತ್ನಿ. ಆಕಿ ಸಲುವಾಗಿ ಅಲ್ಲ ರೊಕ್ಕ ಗಳಿಸೋದು. ಅದಕ್ಕೆ ಪತ್ನಿ ಮೇರ ಗುರು, ಪೈಸಾ ಮೇರ ಪರಮಾತ್ಮ. ಹೇಳ್ತೀನಿ, ಗುರು ರೊಕ್ಕನೇ ದೇವರು, ತನ್ನ ಮಕ್ಕಳು ಮೊಮ್ಮಕ್ಕಳು ಬಂಧು ಬಳಗ ಅವೇ ನನಗೆ ಸಾಧು ಸಂತ ಅಂತೇಳಿ ಅಂತ. ಇಂಥ ಲೌಕಿಕ ಕರ್ಮಿ ಮಲಜೀವಿಗಳಿಗೆ ಎಲ್ಲಿಂದ ಬರಬೇಕು? ಆಧ್ಯಾತ್ಮಿಕ ಆಕರ್ಷಣೆ, ಆಧ್ಯಾತ್ಮಿಕ ಸುಖ, ಆಧ್ಯಾತ್ಮಿಕ ಆನಂದ. ಅದಕ್ಕೆ ನಿಜ ದೇವ ಅಂದ್ರೆ ತನ್ನ ಸ್ತ್ರೀಯೇ ತನ್ನ ನಿಜವಾದ ದೇವತೆ ಅಂತ ತಿಳ್ಕೊಂಡು ಭಕ್ತಿತೇ ದೇಹ ಭಕ್ತಿನಿಂದಾಗಿ ಎಲ್ಲವನ್ನು ಸಮರ್ಪಿಸ್ತಾನ. ಪಾಯಸ ಆಕಿ ನೈವೇದ್ಯ ಏನೇನ್ ಮಾಡ್ತಾನ? ಪಾಯಸ ತಂದು ಕೊಡ್ತಾನ. ಪಾನು ತಾಂಬೂಲ ಮಿಠಾಯಿ ಮೇವ, ಹಣ್ಣು ಹಂಪಲು, ಹಣ್ಣು ಹಂಪಲಿಗೆ ಮೇವ, ಮಿಠಾಯಿ ಅಂದ್ರ ಸ್ವೀಟ್ಸ್ ತರ್ತಾನ. ಪಾಯಸ ಖೀರ್ ಮಾಡು, ಹಾಲು ತಂದು ಕೊಡ್ತೀನಿ, ಖೀರ್ ಮಾಡ್ಕೊಂಡು ನಾವು. ತಾಂಬೂಲ ತರ್ತಾನೆ, ಏನೆಲ್ಲ ಆಕಿ ಹಾಕ್ತಾನ. ತಿಯ ಕೃಸಾನ, ಕೃಷಿ ಅಂದ್ರೆ ಕೃಷಿ. ಸ್ತ್ರೀ ಎಂಬ ಕೃಷಿ ಮಾಡ್ಲಕತ್ತಾನ. ಏನ್ ಬೆಳೆಸ್ಲಕತ್ತಾನ ಅಂದ್ರೆ ಸ್ತ್ರೀಯದೇ ಒಂದು ಕಿಸಾನ. ತಿಯ ಕೃಸಾನ, ಸ್ತ್ರೀ ಎಂಬ ರೈತನು. ಪ್ರಿಯ ಬೈಲಹಿ, ಪತಿ ಎಂಬ ಎತ್ತು. ಇವ ಏನ ಅದು ಹೆಣ್ಣು ಒಂದು ರೈತಾಗಿ, ಗಂಡ ಏನ ಒಂದು ಎತ್ತಾಗಿಬಿಟ್ಟನ. ಇದ್ರೊಳಗ ಇದು ಸ್ತ್ರೀ ಎಂಬ ಕೃಷಿಗೆ ಗಂಡನ ಒಂದು ಎತ್ತಾಗಿ ಕೊಟ್ಟೆ. ಚೆನ್ನಾಗಿ ಹೊಳೆಯುತ್ತಾನೆ. ನೇಹನಾಥ ಸಂಬಂಧವೆಂಬ ಮುಗುದಾಣದಿಂದ, ಸಂಬಂಧ ನೇಹನಾಥ ಅಂದ್ರೆ ಸಂಬಂಧವೆಂಬ ಮುಗುನಾಳದಿಂದ ಸಂಸಾರ ಎಂಬ ಬಂಡಿ ಹೆಂಗ್ ಹೊಡಿಲಕತ್ತಾನ, ಚೆನ್ನಾಗಿ ಹೊಡಿಲಕತ್ತಾನ, ಎತ್ತಾಗಿ ಎಳಿಲಕತ್ತಾನ. ಸ್ತ್ರೀ ಎಂಬ ಕೃಷಿ ಮಾಡ್ಕೋತ ಮುಗುದಾಣ ಹಿಡ್ಕೊಂಡು ನಾಚ್ಯೋ ಬಂಧಿಸಿರುವ ಪತಿಯು ಆ ಮುಗುದಾಣಿ ಹಾಕಿದ ಅಂತಾರ ನೋಡ್ರಿ. ಇವನಿಗೊಂದು ಮುಗುದಾಣಿ ಹಾಕ್ಬೇಕು. ಗಂಡು ಹುಡುಗ ಬಾಳ ಹೇರಾಡ್ಲಕತ್ತಂದ್ರ ಅವನಿಗೊಂದು ಮುಗುದಾಣಿ ಹಾಕ್ಬೇಕಂದ್ರೆ ಒಂದು ಮದುವೆ ಮಾಡಬೇಕು ಅಂತಾರ. ಅದೇ ಇದರ ಅರ್ಥ. ನಹಿ ಚೂಟ, ಬಿಡಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಮೂಗನಾಗ ದಾರ ಹಾಕಿ ಕಟ್ಟಿದ ಮೇಲೆ ಹಿಡಿದು ಎಳೆದಾಡ್ತಿರ್ತಾರ. ಅದು ಎಲ್ಲಿ ಹೋಗ್ಬೇಕು? ಎತ್ತ ಮುಗುದಾಣೆ ಹಾಕಿ ಹಿಡಿದು ಎಳೆದಾಡಿದ್ರೆ ಅದು ಎಲ್ಲಿಗೆ ಹೋಗ್ಬೇಕು? ಬಿಡಿಸ್ಕೊಳಕ್ ಅದು ಸಾಧ್ಯನೇ ಇಲ್ಲ. ಅದಕ್ಕೆ ಗಂಡಸ ಮಗ ಏನಾಗ್ಯಾನ, ಮುಗುದಾಣಿ ಹಾಕಿದ ಎತ್ತದಂಗಾಗ್ಯಾನ. ಸಂಸಾರದಾಗ ಬರೀ ತನ್ನ ಹೆಂಡತಿ ಮಕ್ಕಳು ರೊಕ್ಕ ರೂಪಾಯಿ ತನ್ನ ಬಂದು ಬಾಳಗ ಏನಾರ ಆಯ್ತಂದ್ರೆ ಅಲ್ಲಿ ಹೋಗಿನಿ ಇಲ್ಲಿ ಹೋಗಿನಿ, ಅವ್ರಿಗೆ ಮಾಡ್ಲಕತ್ತೀನಿ ಇವ್ರಿಗೆ ಮಾಡ್ಲಕತ್ತೀನಿ, ಅವ್ರಿಗೆ ಅದು ಆಗ್ಯದ ಇವ್ರಿಗೆ ಇದು ಆಗ್ಯದ, ಯಾರಿಗೇನು ಯಾಕಾಗಲ್ಲಕ್ಕ ಎಲ್ಲಾನು ಅಟೆಂಡ್ ಮಾಡ್ತಾನೆ.
ಗುರುವಿನ ಮೇಲೆ ಬರಕ್ಕಲ್ಲ. ಇದು ಭಾರಿ ಅಲ್ಲ. ಇದು ಇರಬಾರ್ದು. ಹಿಂಗಾಗಿ ಏನಾಗ್ಯಾನ, ಪಾಯಸ, ಪಾನ, ಮಿಠಾಯಿ, ಮೇವ ಏನೆಲ್ಲ ತಿಲ್ಲಕೊಳ್ಳಕ್ ತಂದು ಕೊಡ್ತಾನ. ದೇಹ ಭಕ್ತಿ ತೇತಿಜ ನೀವ ದೇವ. ಒಳ್ಳೆ ಎಲ್ಲ ತಂದು ದೇಹ ಅಂದ್ರೆ ಅವ ಏನ್ ಮಾಡ್ತಾನ, ಕೊಡ್ತಾನ, ಸಮರ್ಪಿಸ್ತಾನ, ನೈವೇದ್ಯ ಮಾಡ್ತಾನ. ಭಕ್ತಿಯಿಂದ ನೈವೇದ್ಯ ಮಾಡ್ತಾನ. ತಿಯ ನಿಜ ದೇವ, ಅವನೇ ನಿಜವಾಗಿ ಆ ಒಂದು ಪ್ರಿಯಕರ ಪ್ರಿಯತಮೆಯರೇ ದೇವರಂಗಾಗಿ ಅವ್ರಿಗೆ ಏನೆಲ್ಲ ಒಯ್ದೊಯ್ದು ಕೊಡ್ತಿರ್ತಾನೆ. ನೇಹ ನಾಥ ನಾಥ್ಯೋ ನೈ ಛೂಟೈ. ಈ ಒಂದು ಮೂಗುದಾಣಿ ಹಾಕಿ ಏನ್ ಹೇಳ್ಯಾರ, ಸಂಬಂಧ ಎಂಬುವ ಒಂದು ನೇಹನೇ ನಾಥ ಅಂದ್ರೆ ನೇಹನಾಥ, ವಿಶ್ವನಾಥ ಅಲ್ಲ, ಕಾಶಿನಾಥ ಅಲ್ಲ. ಅಲ್ಲಿ ಏನಾಗಿದೆ, ಇಬ್ಬರದು ಸಂಬಂಧ ಅನ್ನೋದೇ ಒಂದು ನಾಥ ಆಗಿ ಕುಂತದ. ಈಗ ಅವ್ರಿಬ್ಬರದು ನೇಹನಾಥ. ಏನ್ ಶಬ್ದ ನೋಡ್ರಿ ಇದು, ಸಂಬಂಧನೇ ಒಂದು ನಾಥ ಆಗ್ಯದ ನೋಡ್ರಿ. ನೇಹನಾಥ ಸಾಥ್ಯೋ ನೈ ಚೂಟ. ಇಬ್ರು ಹೆಂಗಪ್ಪ, ಒಂಚೂರು ಬಿಟ್ಟಿರಂಗಿಲ್ಲ. ನಾಥ್ಯೋ ನಹಿ ಚೂಟ, ಬಿಡಲಾರದಂತ ಸಂಬಂಧ. ನಾಥ್ಯೋ ನೈ ಚೂಟ. ನೇಹ ನಾಥ ನಾಥ್ಯೋ ನೈ ಚೂಟ. ಅದು ಅಷ್ಟು ಗಟ್ಟಿ ಮೂಗುದಾಣದಿಂದ ಹಿಡ್ಕೊಂಡು ಹಾಕಿ ಏನ ತೀಯ ಕೃಸಾನ ತೀಯ ಬೈಲಹಿ ಕೊಟ್ಟೆ. ಅದು ಹೆಣ್ಣು ಅನ್ನೋದೊಂದು ಕೃಷಿ ಮಾಡ್ಲಿಕ್ಕತ್ತನ. ತಾನು ಮುಗುದಾಣಿ ಹಾಕೊಂಡಂತ ಒಂದು ಎತ್ತಾಗ್ಯನ. ಸಂಸಾರ ಬಂಡಿ ಅಗ್ದಿ ಸುರಕ್ಷಿತವಾಗಿ ನಡೆಸ್ಯಾನ. ಅದಕ್ಕೆ ಕಡಿಮೆ ಬೀಳಲಾರ್ದಂಗ ಎಲ್ಲಿ ಬಿಟ್ಟು ಆ ಕಡೆ ಈ ಕಡೆ ಅಳ್ಳಾಡ್ಲಾರ್ದಂಗ ಆಗ್ಬಿಟ್ಟಾನ. ಮುಗುದಾಣಿ ಹಾಕಿದ್ ಎತ್ತಾದಂಗ ಆಗ್ಯಾನ ಈ ಸಂಸಾರದಾಗ. ಅವ ಬೇರೆ ಕಡೆ ಎಲ್ಲಿ ಬರ್ಲಕ್ ಸಾಧ್ಯನೇ ಇಲ್ಲ. ಟೈಮು ಇಲ್ಲ, ಮನಸ್ಸು ಇಲ್ಲ, ಏನೇನು ಇಲ್ಲ. ಅಷ್ಟು ಬಿಜಿ ಆಗ್ಯಾನ ಅಂಥೇಳಿ ಇದೇನದಂದ್ರ ಧನನಾಶ. ದುಡಿದದ್ದೆಲ್ಲ ಅವರಿಗೆ ಇಟ್ಟು ತನ್ನ ಧನವನ್ನೆಲ್ಲ ನಷ್ಟ ಮಾಡ್ಕೊಳಕತ್ತಾನ. ಅರ್ಥನಾಶ ಅನ್ನೋದಕ್ಕ ಒಂದು ಅರ್ಥ ಕೊಟ್ರು. ಅದಕ್ಕೆ ಏನೇನು ಮಾಡಬೇಕು, ಧರ್ಮಕ್ಕ ಅರ್ಥವನ್ನ ಎದಕ್ಕೆ ಬಳಸ್ಬೇಕು, ಧರ್ಮಕ್ಕೂ ಬಳಸ್ಬೇಕು, ಕಾಮಕ್ಕೂ ಬಳಸಬೇಕು. ನೀವು ಸಂಪಾದಿಸಿದ ಅರ್ಥ ನಿಮ್ಮ ಭೋಗಕ್ಕ ಹೆಂಗೆ ಖರ್ಚು ಮಾಡ್ತೀರಿ, ಧರ್ಮಕ್ಕೂ ಹಂಗೆ ಖರ್ಚು ಮಾಡಬೇಕು. ಹಂಗ ಮಾಡಿದಾಗೆ ಮೋಕ್ಷ ಆಗ್ತದ. ನೀವೇನ್ ಮಾಡ್ತೀರಿ, ಧರ್ಮಕ್ಕ ಜೀರೋ, ಎದಕ್ಕ ಕಾಮಕ್ಕ ಹೀರೋ. ಹಿಂಗಾಗಿ ಮೋಕ್ಷ ಪಡ್ಕೊತೇನೆ ಅಂದ್ರೆ ಹೆಂಗಾಗ್ತದೆ, ನಿಮ್ಮ ತನು ಮನ ಧನ ಸಮಯ ಇವು 4 ನಿಮ್ಮ ಸಂಪತ್ತುಗಳದವ. ಎಲ್ಲಿ ವಿನಿಯೋಗಿಸಬೇಕು, ಅದು ಎಲ್ಲಿ ಮಾಡಿದರೆ ಸಾರ್ಥಕ ಆಗ್ತದ, ಎಲ್ಲಿ ವಿನಿಯೋಗಿಸಿದರೆ ಅದು ಅಸಾರ್ಥಕ ಆಗ್ತದ. ಯಾವುದಕ್ಕೆ ಎಷ್ಟು ಮಹತ್ವ ಕೊಡಬೇಕು, ಯಾವುದಕ್ಕೆ ಎಷ್ಟು ಮಹತ್ವ ಕೊಡಬಾರದು, ಇದೆಲ್ಲ ವಿವೇಕಯುತವಾಗಿ ನೀವು ಮಾಡಿದರೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂದ್ರೆ ನೀವು ಸಂಪಾದಿಸಿದ ಅರ್ಥ ಧರ್ಮ ಮತ್ತು ಕಾಮ. ಕಾಮ ಅಂದ್ರೆ ವೈಯಕ್ತಿಕ ಭೋಗ, ಧರ್ಮ ಅಂತಂದ್ರ ಜಂಗಮ ಅಂದ್ರೆ ಇಡೀ ಸಮಾಜ ಸೇವೆ. ಅದರ ಸಲುವಾಗಿ ಅದು ಬಳಸೋದು. ಎರಡನ್ನ ನೀವು ವೈಯಕ್ತಿಕ ಮತ್ತು ಸಾರ್ವಜನಿಕ ಎರಡಕ್ಕೂ ಸಮಾನವಾಗಿ ನೀವು ಅದನ್ನು ಬಳಸಿದ್ರೆ ಮೋಕ್ಷ ಆಗ್ತದೆ. ಹೊರತು ಬರೀ ಸ್ವಾರ್ಥಕ್ಕಾಗಿ ಬಳಸ್ಕೊಂಡ್ರೆ ಆಗಂಗಿಲ್ಲ ಅನ್ನೋಂಥ ಅರ್ಥ. ಇದನ್ನ ಸರಿಯಾಗಿ ತಿಳ್ಕೊಂಡು ಏನ್ ಮಾಡ್ಬೇಕು, ಇದರಿಂದ ಇಲ್ಲಿ ಏನೇನು ತೋರ್ಸ್ಯಾರ, ಏನೇನು ಅವಗುಣಗಳು ಈ ಮೋಹದಿಂದ ಏನೇನು ಆಗ್ತಾವ ಅನ್ನೋಂತೇನು ಅದ ತೋರ್ಸ್ಯಾರ, ಅವೆಲ್ಲ ದೋಷ ದರ್ಶನ ಆಗ್ಬೇಕು. ದೋಷ ದರ್ಶನ ಆಗಿ ದೋಷದಿಂದ ಮುಕ್ತ ಆಗಿ 60 ವಯಸ್ಸಿನ ತನಕ ಅಕ್ಕಡಿ ಈ ಕಡೆ ನೋಡಬಾರ್ದು. ನಿಮ್ಮ ಹೆಗಲ ಮೇಲಿನ ಜಿಮ್ಮೆದಾರಿ ಏನದ, ಹೆಂಡ್ರು ಮಕ್ಕಳು, ಅವ್ರ ಖರ್ಚು, ಅವ್ರ ಶಾಲಿ, ಅವ್ರ ನೌಕರಿ, ಅವ್ರದೆಲ್ಲ ಏನೇನು ಮಾಡ್ಬೇಕು, ನಿಮ್ಮ ಜಿಮ್ಮೆದಾರಿ ಅದ, ಅದು ಮಾಡಬೇಕು. ಮುಂದೆ ಅವು ಮೊಮ್ಮಕ್ಕಳು ಹುಟ್ಟ್ಯಾವ ಅಂತಂದ್ರೆ ಅವ್ರ ಜಿಮ್ಮೆದಾರಿ ಏನದು, ಅದನ್ನ ಏನ್ ಮಾಡ್ಬೇಕು, ಅವ್ರ ಮುಂದಿನವ್ರ ಜಿಮ್ಮೆದಾರಿ ಅದ. ಆ ಜಿಮ್ಮೆದಾರಿ ನಾವು ಹೊತ್ಕೊಂಡಿಕ್ಕೆ ನನ್ನ ಆಧ್ಯಾತ್ಮ ಸಾಧನೆಗೆ ಅಲಕ್ಷ್ಯ ಮಾಡ್ತೀನಿ ಅಂತಂದ್ರೆ ಹೆಂಗಾಗ್ತದ? ನಿಮ್ಮ ವೈಯಕ್ತಿಕ ಸಾಧನೆಗೆ ಕೊರತೆ ಆಗ್ತದ, ಕುಂದಾಗ್ತದ. ಎಲ್ಲಿ ಚಲೋ ಗ್ರಂಥಗಳು ಸಿಗ್ತಾವ, ಎಲ್ಲಿ ಚಲೋ ಗುರುಗಳದಾರ, ಯಾರು ತಿಳಿಸಿ ಹೇಳ್ತಾರ, ಏನ್ ಮಾಡ್ತಾರ, ಎಲ್ಲ ಚಂದ ಲಕ್ಷ್ಯ ಕೊಟ್ಟು ಹುಡುಕಿ ಅದನ್ನು ಅನುಭವಿಸುವಂತ ಒಂದು ಸದ್ಗುಣ ಬೆಳೆಸ್ಕೋಬೇಕು.
ಆ ಗುಣ ಬಿಟ್ಟು ಬರೀ ಇದೇ ಮಾಡ್ಕೊತಿರ್ತೀನಿ ಅಂದ್ರೆ ಆಗಂಗಿಲ್ಲ. ಈಗ ಅರ್ಥನಾಶ, ಈ ಒಂದು ಮೋಹದಲ್ಲಿ ಅರ್ಥ ಹೆಂಗೆ ನಾಶ ಆಗ್ತದೆ ಅನ್ನೋದು ಕಲ್ಚಾರ. ನಾಳೆಯಿಂದ 223ನೇ ವಿಷಯ ಅಂತ ಧರ್ಮ ನಾಶ, ಧರ್ಮ ಹೆಂಗೆ ನಾಶ ಆಗ್ತದೆ ಅಂತೇಳಿ ಮುಂದಿಂದ ಕಲಿಸ್ತಾರ. ಅದು ನಾಳೆ ತಿಳ್ಕೊಳ್ಳೋಣ. ಯಾವ ರೀತಿ ನಮ್ಮ ಧರ್ಮ ಸಾರ್ಥಕ ಮಾಡ್ಕೋಬೇಕು, ಯಾವ ರೀತಿ ನಮ್ಮ ಅರ್ಥವನ್ನ ಸಾರ್ಥಕ ಮಾಡ್ಕೋಬೇಕು ಅನ್ನೋಂಥ ಮಾರ್ಗದರ್ಶನ ಇಲ್ಲಿ ಸಿಕ್ಕಂಗ ಎಲ್ಲರೇ ಯಾವ್ದಾರ ಸತ್ಸಂಗದಾಗ ಯಾವ್ದಾರ ಬುಕ್ನಾಗ ಎಲ್ಲರೂ ಸಿಕ್ಕವೇನು ನೋಡ್ರಿ, ವಿಚಾರ ಮಾಡ್ರಿ. ಇಲ್ಲಿ ತನಕ ಇಟ್ಟು ಒಳ ಹೊಕ್ಕು ಯಾವ ಸ್ವಾಮಿಗಳು ಬರ್ದಾರ, ಇಷ್ಟು ತಿಳಿಸಿ ಹೇಳಿ ಯಾರು ಬರ್ದಾರ್ರಿ? ಪಾಯಸ, ಪಾನ, ಮಿಠಾಯಿ, ಇವೆಲ್ಲ ಎಲ್ಲಿ ಬರ್ದಾರ? ಎಲ್ಲಿ ಅದಾವ ನಿಂತವೆಲ್ಲ? ಅದಾವ ಎಲ್ಲರೇ? ಯಾವ್ದಾರ ಬುಕ್ನಾಗ ಅದಾವ ಇಟ್ಟು ಸರಳ ಬರ್ದಾರ ಅಂತ? ಯಾರ್ಯಾರ ಹೇಳ್ಯಾರ ಇಟ್ಟು ಸರಳವಾದ ತತ್ವಜ್ಞಾನ? ವಿಚಾರ ಸಾಗರ ಭಾರಿ ಟಫು, ಭಾರಿ ಅಂತ ಅನಿಸ್ತದ. ಅದ್ರ ಒಳಗೆ ನೋಡಿದ್ರೆ ಇಷ್ಟು ಸರಳವಾಗಿ ಆಧ್ಯಾತ್ಮವನ್ನು ತುಂಬಿಸಿಟ್ಟಾರ. ಈ ಮೋಹದಿಂದ ಏನಾಗ್ತದ? ಧನನಾಶ ಆಗ್ತದ, ಅರ್ಥನಾಶ ಆಗ್ತದ ಹೇಳಿದ್ರು. ಈ ಚತುರ್ವಿಧ ಪುರುಷಾರ್ಥಗಳು ಹೆಂಗ್ ನಾಶ ಆಗ್ತಾವ ಅನ್ನೋದು, ಈಗ ಧರ್ಮ ಹೆಂಗ್ ನಾಶ ಆಗ್ತದ ಅನ್ನೋದು 223ನೇ ವಿಷಯ ಅಂಕ. ಅದು ನಾಳೆ ಕೇಳೋರಾಗೋಣ ಅಂತ ಹೇಳುವ ಮೂಲಕ ನನ್ನ ಚಿಂತನವನ್ನ ತಮ್ಮೆಲ್ಲರ ಪಾದಗಳಿಗೆ ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ. ನಿತ್ಯಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ, ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ. ಶ್ರುತಿಸಿರರ್ಥವ ಮತಿಯಲ್ಲಿ ನೆಲೆಸಿದ ಪತಿತ ಪಾವನನಿಗೆ, ಗತಿಗಾಣದ ನರ ಅಜ್ಞರಿಗರುವನು ತೋರಿದ ಧೀರನಿಗೆ. ಕುಟಿಲೋಕ್ತಿಗಳನ್ನು ಕಟುವಾಗಿ ಟೀಕಿಸಿ ಹಿತವನ್ನು ಖೋದಿಪಗೆ, ಷಡ್ದರ್ಶನದ ಸಾರವ ಬೀರಿದ ಯುಕ್ತಿ ಪ್ರಕಾಶಕಗೆ. ಅತಿತ್ತಗಲದ ಮತ್ತೊಂದಲ್ಲದ ತತ್ವವ ತಿಳುಪಿದವಗೆ, ವೃತ್ತಿ ಪ್ರಭಾಕರ ಕೃತಿಯನ್ನು ರಚಿಸಿದ ಪರತರ ಪಂಡಿತಗೆ. ವಿಚಾರ ಸಾಗರ ಕರುಣಿಸಿ ಪರಿಭವ ಬಾಧೆಯ ಕೆಡಿಸಿದವಗೆ, ಅಚಲಾದ್ವಯ ನಿಜ ನಿರುಪಮ ನಿರ್ಗುಣ ಪರಮಾಚಾರ್ಯರಿಗೆ. ಪರಮದಯಾನಿಗಿದಾದು ಗುರುವಿನ ಬೋಧಾಮೃತ ಸುತಗೆ, ವರಪ್ರಣವಾತ್ಮಕ ನಿಗಮಾತೀತಗೆ, ನಿಶ್ಚಲದಾಸರಿಗೆ. ನಿಶ್ಚಲದಾಸರ ಕೃತಿಯನ್ನು ಅರುಹಿದ ಗುರು ಶಿವಾನಂದರಿಗೆ, ನಿಶ್ಚಿಂತವಾಗಿ ನಿಜವನ್ನು ಹೊಂದಿದ ಗುರುನಾಥ ನಿಮ್ಮಡಿಗೆ. ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ
ನಿಶ್ಚಲರಾಸರಿಗೆ ಅಜಹರ ಹರಿಗಾಧಾರ ವೇದಾನಾದ ಪರಮ ಸದ್ಗುರುವರರಿಗೆ ಪರಮ ಸದ್ಗುರುವರರಿಗೆ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೆ ಶರಣು ಶರಣಾರ್ಥಿಗಳು.